रामचन्द्रं भावयामि रघुकुलतिलकम् उपेन्द्रम् 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 रामचन्द्रं भावयामि भूमिजनायकौ भुक्तिमुक्तिदायकौ भूमिजनायकौ भुक्तिमुक्तिदायकौ नामकीर्तनतारकौ नरवरङ्गतमयेकं नामकीर्तनतारकौ नरवरङ्गतमयेकं रामचन्द्रं भावयामि रघुकुलतिलकम् उपेन्द्रम् रामचन्द्रं भावयामि साकेतनगरे निवसन्तौ वसन्तौ साकेतनगरे निवसन्तौ साम्राज्यप्रद हनुमन्तम् साकेतनगरे निवसन्तौ साम्राज्यप्रद हनुमन्तम् राखेन्दुवदनौ राखेन्दुवदनौ भगवन्तौ रमणीय कल्याण गुणवन्तं राखेन्दुवदनौ भगवन्तौ रमणीय कल्याण गुणवन्तं काकुत्स्थं धीमन्तं कमलाक्षं श्रीमन्तं नाकेशनुतमनन्तं नरगुरुगुहविहरन्तं काकुत्स्थं धीमन्तं कमलाक्षं श्रीमन्तं नाकेशनुतमनन्तं नरगुरुगुहविहरन्तं रामचन्द्रं भावयामि रघुकुलतिलकम् उपेन्द्रम् रामचन्द्रं भावयामि
परमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 107ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. 8ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ತತ್ವಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಮಾಡಬೇಕಾದ ಪ್ರಯತ್ನವೇನು ಅನ್ನೋ ಬಗ್ಗೆ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ನೋಟವನ್ನು ಕೊಟ್ಟಿದ್ದಾನೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ, ನಿತ್ಯದಲ್ಲಿ ಅಭ್ಯಾಸ ಬೇಕು, ಚಿತ್ತ ಅತ್ತಿತ್ತ ಸರಿಬಾರದು. ಪರಮಂ ಪುರುಷಂ ದಿವ್ಯಂ, ಆ ಪರಮಪುರುಷನನ್ನು ಧ್ಯಾನ ಮಾಡ್ತಾ ಪದವಿಯನ್ನು, ಪರಮಾತ್ಮ ಸ್ಥಾನವನ್ನು ಹೋಗಿ ತಲುಪಬೇಕು ಅನ್ನೋ ವಿಷಯವನ್ನು ನಿರೂಪಣೆ ಮಾಡಿ ಆ ಪರಮಪುರುಷನ ಸ್ವರೂಪವನ್ನು ಕುರಿತು ಕವಿಂ ಪುರಾಣಂ ಅನುಶಾಸಿತಾರಂ ಎಂಬುದಾಗಿ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಅದರ ಮುಂದಿನ ಭಾಗ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋಃ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಆ ಪರಮಪುರುಷನನ್ನು ಪಡೆಯಬೇಕಾದ್ರೆ ಅಂತ್ಯಕಾಲದಲ್ಲಿ ಯಾವ ರೀತಿಯಾದ ನಡೆಯನ್ನು ಇಟ್ಕೋಬೇಕಾಗತ್ತೆ ಅನ್ನೋ ಬಗ್ಗೆ ಪರಿಚಯ ಕೊಡ್ತಾ ಇರುವಂಥ ಒಂದು ಉತ್ತಮವಾದ ಶ್ಲೋಕ. ಸಹ ಅವನು ಪ್ರಯಾಣ ಕಾಲೇ, ದೇಹತ್ಯಾಗ ಮಾಡುವಂತಹ ಸಮಯದಲ್ಲಿ, ಅಚಲೇನ ಮನಸ, ಸ್ವಲ್ಪವೂ ಚಾಂಚಲ್ಯ ಇಲ್ಲದ ಮನಸ್ಸಿನಿಂದ, ಭಕ್ತ್ಯಾ ಭಕ್ತಿಯಿಂದಲೂ, ಛ ಮತ್ತು ಯೋಗಬಲೇನ ಯೋಗದ ಬಲದಿಂದಲೂ ಯುಕ್ತ ಕೂಡಿದವನಾಗಿ, ಭ್ರುವೋಃ ಮಧ್ಯೆ ಎರಡು ಹುಬ್ಬುಗಳ ಮಧ್ಯದಲ್ಲಿ, ಪ್ರಾಣವನ್ನು ಸಮ್ಯಕ್ ಆವೇಶ್ಯ ಚೆನ್ನಾಗಿ ನೆಲೆ ನಿಲ್ಲಿಸಿ, ತಂ ಆ ದಿವ್ಯಂ ದಿವ್ಯನಾದ ಪರಂ ಪುರುಷಂ ಆ ಪರಮ ಪುರುಷನನ್ನು ಉಪೈತಿ ಹೊಂದುವನು. ಯಾರು ದೀರ್ಘಕಾಲ ಆತ್ಮಸಾಧನೆಯನ್ನು ಮಾಡ್ಕೋತಾ ಬರ್ತಾನೋ, ಬ್ರಹ್ಮಚರ್ಯಾಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿ, ವಾನಪ್ರಸ್ಥಾಶ್ರಮದಲ್ಲಿ, ಹೀಗೆ ಕೊನೆಯದಾದ ಸನ್ಯಾಸಾಶ್ರಮದಲ್ಲೂ ಸಹ ನಿರಂತರವಾಗಿ ಬ್ರಹ್ಮವೇ ನನ್ನ ಗುರಿ ಎಂಬ ಮನಸ್ಸನ್ನು ಇಟ್ಕೊಂಡು ಅಚಲವಾದ ಮನಸ್ಸಿನಿಂದ ಭಕ್ತಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಯೋಗ ಬಲ, ದೀರ್ಘಕಾಲದ ಅಭ್ಯಾಸದ ಬಲ, ಇವೆರಡನ್ನೂ ಇಟ್ಕೊಂಡು ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ಪ್ರವೇಶ ಮಾಡಿಸ್ತಾನೋ. ಆ ಪ್ರವೇಶ ಮಾಡಬೇಕಾದ್ರೆ
ಮನಸ್ಸು ಬುದ್ಧಿಯು ಅಲ್ಲಿ ಸೇರ್ಕೋಬೇಕೋ, ಜೊತೆಗೆ ಪ್ರಾಣವೂ ಆಗ ಸೇರಿಕೊಳ್ಳುತ್ತೆ. ಅದಕ್ಕಾಗಿ ಮಾಡಿರುವ ದೀರ್ಘಕಾಲದ ಪ್ರಾಣಾಯಾಮದ ಅಭ್ಯಾಸ ಏನಿದೆ ಅದರ ಬಲದಿಂದ ಎರಡು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನು ಸೇರಿಸಿದರೆ ಆಗ ಆ ದಿವ್ಯ ಪುರುಷನನ್ನು ಪಡೆಯೋಕ್ಕಾಗುತ್ತೆ ಅಂತ, ಅವನ ದರ್ಶನ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಷಯವನ್ನು ಜ್ಞಾಪಿಸ್ತಾ ಇದ್ದಾರೆ. ಇಲ್ಲಿ ಬಂದಿರುವ ಕೆಲವು ಪದಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಅಚಲೇನ ಮನಸ, ಚಂಚಲವಲ್ಲದ ಮನಸ್ಸಿನಿಂದ ಮನಸ್ಸನ್ನು ಪ್ರಾಣಗಳನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಬೇಕು ಅಂತ. ಹಾಗಾಗಬೇಕಾದ್ರೆ ದೀರ್ಘಕಾಲದ ಅಭ್ಯಾಸ ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ವೈರಾಗ್ಯ ಮೈಗೂಡಬೇಕು. ಅಂದರೆ ಪ್ರಾಪಂಚಿಕವಾದ ವಿಷಯಗಳು ನಶ್ವರ, ಅವುಗಳನ್ನೇ ಅವಲಂಬಿಸಿಕೊಂಡು ಬದುಕು ಸಾಗಿಸಿದರೆ ಯಾವತ್ತೋ ಒಂದು ದಿವಸ ನಿರಾಶೆಯಾಗಬೇಕಾಗತ್ತೆ, ಪುನರ್ಜನ್ಮವನ್ನು ಎತ್ತಬೇಕಾಗತ್ತೆ, ಸಂಸಾರ ಚಕ್ರಕ್ಕೆ ಮತ್ತೆ ಹಾಕ್ಕೋಬೇಕಾಗತ್ತೆ. ಅದು ನನಗೆ ಬೇಡ ಅಂತ ದೃಢವಾದ ನಿರ್ಣಯ ಬುದ್ಧಿಗೆ ಬಂದಿರಬೇಕು. ಅದಕ್ಕೆ ವೈರಾಗ್ಯ ಎಂಬ ಭಾಷೆಯಲ್ಲಿ ಕರೀತಾರೆ. ಅಂದರೆ ಪ್ರಾಪಂಚಿಕವಾದ ವಿಷಯವನ್ನು ಅನುಭವಿಸಬಾರ್ದು ಅಂತ ಹೇಳ್ತಾ ಇಲ್ಲ. ಪ್ರಾಪಂಚಿಕವಾದ ಯಾವ ವಿಷಯವನ್ನು ಅನುಭವಿಸದೆ ಯಾರೂ ಬದುಕೋಕ್ಕಾಗೋಲ್ಲ. ಕಡೆ ಪಕ್ಷ ಗಾಳಿಯನ್ನು ಸ್ವೀಕರಿಸಲೇಬೇಕಾಗತ್ತೆ, ಪ್ರಾಪಂಚಿಕವಾದ ವಿಷಯ. ಕಡೆ ಪಕ್ಷ ನೀರನ್ನು ಸ್ವೀಕರಿಸಲೇಬೇಕಾಗತ್ತೆ, ಅದು ಈ ಪ್ರಾಪಂಚಿಕವಾದ ವಿಷಯ. ಅನ್ನವನ್ನು ಸ್ವೀಕರಿಸಬೇಕಾದೀತು, ಭೂಮಿ ಮೇಲೆ ಕೂತ್ಕೋಬೇಕಾದೀತು, ಅದು ಪ್ರಾಪಂಚಿಕವಾದ ವಿಷಯವೇ. ಆದ್ದರಿಂದ ಅದನ್ನು ಬಳಸಿದರೂ ಸಹ ಮಿತವಾಗಿ ತನ್ನ ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿದರೂ ಸಹ ಅದ್ರ ಜೊತೆಗೆ ಮನಸ್ಸನ್ನು ಬೆಸೆಯದೆ ಅಂತ ಅರ್ಥ. ಅದೇ ಸರ್ವಸ್ವ ಅನ್ನೋ ಬುದ್ಧಿಯಿಂದ ಅದಕ್ಕಾಗಿ ಹಾಹಾಕಾರ ಪಡೆದೇನೆ ಎಷ್ಟು ಅನಿವಾರ್ಯವೋ ಅಷ್ಟನ್ನು ಮಾತ್ರ ಬಳಸ್ಕೊಂಡೆ. ಅಲ್ಲಿ ಎಲ್ಲೂ ನಾನು ಅಂಟಿಲ್ಲ, ನನ್ನ ಲಕ್ಷ್ಯ ಕೇವಲ ಆ ಪರಬ್ರಹ್ಮ ಅನ್ನುವ ಮನಸ್ಥಿತಿ ಬಂದಿದ್ದಾಗ ಆಗ ಚಿತ್ತ ಅಚಲವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಎಷ್ಟೆಷ್ಟು ಬಲಾತ್ಕಾರವಾಗಿ ಕಟ್ಟಾಕಿದ್ರೂ ಅದು ನಿಲ್ಲೋಲ್ಲ. ಅದನ್ನು ಬಲಾತ್ಕಾರವಾಗಿ ಕಟ್ಟಾಕೋಕ್ಕೆ ಬರೋಲ್ಲ. ಅದಕ್ಕೆ ಬದಲಿಗೆ ವಿವೇಕವನ್ನು ಕೊಟ್ಟು ಆಮೇಲೆ ಕಟ್ಟಾಕೋದಕ್ಕೂ ಒಂದು ಪ್ರಯತ್ನ ಪಟ್ಟರೆ ಆ ಕಟ್ಟು ಭದ್ರವಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಮನಸ್ಸಿಗೆ ಸಾಕಷ್ಟು ಈ ಪ್ರಪಂಚದ ಬಗ್ಗೆ ಪರಿಚಯವನ್ನು ಕೊಡಬೇಕು, ವಿವೇಕ ಕೊಡಬೇಕು, ವೈರಾಗ್ಯವನ್ನು ತಂದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇಷ್ಟ ಆದರೆ ಆಗ ಅಚಲವಾದ ಮನಸ್ಥಿತಿ ಬರುತ್ತೆ. ಭಕ್ತ್ಯ ಯೋಗ ಬಲೇನ ಚ ಯುಕ್ತ. ಮುಂದಿನ ಮಾತು, ಒಂದು ಭಕ್ತಿಯಿಂದಲೋ ಎರಡನೇದು ಯೋಗ ಬಲದಿಂದಲೂ ಕೂಡಿದವನಾಗಿರಬೇಕು ಅಂತ. ಭಕ್ತಿ ಅಂತಂದ್ರೆ ಏನು? ಭಜ ಸೇವಾಯಾಮ್ ಅಂತ ಧಾತು ಪಾಠ. ಸೇವಿಸುವುದು ಅಂತ ಅಂದರೆ ಸ್ವೀಕರಿಸುವುದು, ತನ್ನದಾಗಿ ಮಾಡಿಕೊಳ್ಳೋದು ಅನ್ನೋ ಅರ್ಥದಲ್ಲಿ ಭಕ್ತಿ ಅನ್ನೋ ಪದ ಬಂದಿದೆ. ವಿಭಕ್ತಿ ಅಂತ ಇನ್ನೊಂದು ಶಬ್ದ ಇದೆ, ಬೇರೆಯಾಗೋದು ಅಂತ ಅರ್ಥ. ಸಂಸ್ಕೃತ ಭಾಷೆಯಲ್ಲಿ 7 ವಿಭಕ್ತಿಗಳು ಅಂತ ಕೇಳ್ತೀವಿ ನಾವು. ಆ 7 ವಿಭಕ್ತಿಗಳು ಕೂಡ ಆಯಾ ಪ್ರತ್ಯಯಗಳ ಕಾರಣದಿಂದಾಗಿ ವಿಭಾಗವನ್ನು ಹೊಂದುತ್ತೆ. ರಾಮ ಅಂತ ಹೇಳಿದರೆ ಅಲ್ಲಿ ಬಂದಿರುವಂಥ ಪ್ರಥಮ ವಿಭಕ್ತಿಯ ಪ್ರತ್ಯಯವು ರಾಮನನ್ನು ಒಬ್ಬ ಕರ್ತೃ, ಯಾವುದೋ ಒಂದು ಕಾರ್ಯದಲ್ಲಿ ನಿರತನಾದವನು ಅನ್ನೋ ರೀತಿಯಲ್ಲಿ ಒಂದು ಧರ್ಮಕ್ಕೆ ಒಳಪಡಿಸುತ್ತೆ. ಹಾಗೆ ದ್ವಿತೀಯ ವಿಭಕ್ತಿ ಒಂದು ಧರ್ಮಕ್ಕೆ ಒಳಪಡಿಸುತ್ತೆ. ಎಲ್ಲ ವಿಭಕ್ತಿಗಳು ಕೂಡ ಪೃಥಕ್ಕರಣ ಮಾಡಿಕೊಡುತ್ತೆ. ಹಾಗೆ ಯಾವುದೇ ಪೃಥಕ್ಕರಣ ಆಗದೇನೆ ಭಗವಂತನ ಜೊತೆಗೆ ಪರಿಪೂರ್ಣವಾಗಿ ಒಂದಾಗೋದಕ್ಕೆ ಬೇಕಾಗುವ ಮನಸ್ಥಿತಿ ಇದ್ದರೆ ಅದಕ್ಕೆ ಭಕ್ತಿ ಎಂಬುದಾಗಿ ಕರೀತಾರೆ. ಅದನ್ನೇ ಸಾ ಪರಾನುರಕ್ತಿ ಈಶ್ವರೇ ಭಕ್ತಿ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಈಶ್ವರನಲ್ಲಿ ಪರಾನುರಕ್ತಿ, ಅತಿಶಯವಾದ ಅನುರಾಗ, ಪ್ರೇಮ, ಅಂಟು. ಪ್ರಪಂಚದ ಕಡೆಗೆ ಹೋಗ್ತಾ ಇದ್ದಂಥ ಅಂಟನ್ನು ತಿರುಗಿಸಿ ಭಗವಂತನ ಕಡೆಗೆ ನಿಲ್ಲಿಸಿದಾಗ ಅಲ್ಲೊಂದು ರೀತಿಯಾದಂಥ ಅಂಟೇ ಆದರೂ ಸಹ ಆ ಅಂಟಿಲ್ಲದ ಯಾವುದೋ ಒಂದು ಸ್ಥಿತಿಗೆ ತೊಗೊಂಡು ಹೋಗಿ ತಲುಪಿಸ್ಬಿಡುತ್ತೆ. ಹಾಗೆ ಭಗವಂತನ ಕಡೆಗೆ ಬೆಳೆದಂಥ
ಒಂದು ಅನುರಾಗ ಯಾವುದಿದೆಯೋ ಅದಕ್ಕೆ ಭಕ್ತಿ ಎಂಬುದಾಗಿ ಕರೆದ್ರು. ಆ ಭಕ್ತಿ ಎಂಬುದು ಒಂದು ಸಾಧನ ಭಗವಂತನ ಕಡೆಗೆ ತಲುಪಿಸೋದಕ್ಕೆ. ಅದೇ ಪ್ರಧಾನವಾಗಿದ್ದು ಒಂದು ಮಾರ್ಗವೂ ಆಗ್ಬೋದು. ಅದು ಒಂದು ಅಂಗವಾಗಿದ್ದು ಜ್ಞಾನ ವೈರಾಗ್ಯ ಇವುಗಳೆಲ್ಲ ಪ್ರಧಾನವಾಗಿ ನೆಲೆ ನಿಂತು ಒಂದು ಅಭ್ಯಾಸವೂ ಕೂಡಿ ಬಂದಿದ್ದರೆ ಆಗಲೂ ಕೂಡ ಆ ಮೋಕ್ಷ ಪದವನ್ನು ಹೋಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಕಡೆಗೆ ಆ ಭಕ್ತಿ ಇರಬೇಕು ಅಂದರೆ ಭಗವಂತನ ಬಗ್ಗೆ ಅಪಾರವಾದ ಅನುರಾಗ ಬೆಳೀಬೇಕು. ಇನ್ನೊಂದು ಕಡೆಯಲ್ಲಿ ಯೋಗ ಬಲೇನ ಚೈವ, ಯೋಗ ಬಲ ಬೇಕು ಅಂತ. ಯೋಗ ಬಲ ಅಂದರೆ ಪ್ರತಿನಿತ್ಯ ಮಾಡುವ ಅಭ್ಯಾಸ ಏನಿದೆ ಅದನ್ನೇ ಇಲ್ಲಿ ಯೋಗ ಅನ್ನೋ ಪದದಿಂದ ಕರೀತಾ ಇದ್ದಾರೆ. ಆ ಅಭ್ಯಾಸದ ಬಲ ಅಂದರೆ ದೀರ್ಘಕಾಲದಿಂದ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಏನನ್ನು ಬೆಳೆಸ್ಕೊಂಬನಿಯಾನೋ ಅದು ಭದ್ರವಾಗಿರುತ್ತೆ. ಬಾಲ್ಯದಿಂದಲೂ ನಿರಂತರವಾಗಿ ಭಾವಿಸ್ತಾ ಬಂದಿದ್ದಾನೆ, ಅದಕ್ಕಾಗಿ ಒಂದು ಪ್ರಯತ್ನ ಪಟ್ಟಿದ್ದಾನೆ. ನಿತ್ಯವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೆಲವೊಮ್ಮೆ ನಡುರಾತ್ರಿ ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ, ಮೌನ, ಅದೊಂದು ದೊಡ್ಡ ಸಾಧನವೇ ಅದು. ಏಕೆಂದರೆ ಮನಸ್ಸು ಬುದ್ಧಿಗಳು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಕೊಡಲ್ಲ. ರಜಸ್ಸು ಸುತ್ತಾಡುವಂತೆ ಮಾಡುತ್ತೆ, ಎದ್ದು ಓಡಾಡೋಣ ಅಂತ ಅನ್ನೋ ರೀತಿಯಲ್ಲಿ ಮಾಡಿಸುತ್ತೆ. ತಮಸ್ಸು ಮಲಗಿ ನಿದ್ರೆ ಮಾಡೋಣ ಅಂತ ಮಾಡುತ್ತೆ. ಇವೆರಡನ್ನೂ ದಾಟ್ಕೊಂಡು ಸುಮ್ಮನೆ ಕೂತ್ಕೋಬೇಕಾದ್ರೆ ಸತ್ವಗುಣವನ್ನು ಜಾಗರೂಕಗೊಳಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಅವನು ಪ್ರಯತ್ನ ಪಟ್ಟರೆ ನೇರವಾಗಿ ಹಾಕಿ ಕೂತ್ಕೋಬೇಕು. ನಾನು ಚಿತ್ತವನ್ನು ಚಂಚಲವಾಗಿ ಇಟ್ಕೋಬಾರ್ದು, ದೇಹವನ್ನು ಚಂಚಲವಾಗಿ ಮಾಡ್ಕೋಬಾರ್ದು, ನಿದ್ರೆ ಜಾಡ್ಯ ಇವುಗಳಿಗೂ ಒಳಗಾಗಬಾರ್ದು ಅಂತ ಅಂದ್ಕೊಂಡ್ರೆ ತಾನೇ ತಾನಾಗಿ ಸತ್ವಗುಣ ಜಾಗರೂಕವಾಗುತ್ತೆ. ಹಾಗೆ ಪ್ರತಿನಿತ್ಯ ಮಾಡ್ತಾ ಬಂದರೆ ಕೂತ್ಕೊಳ್ಳೋ ಒಂದು ಅಭ್ಯಾಸ ಆಗುತ್ತೆ. ಅದೇ ಒಂದು ದೊಡ್ಡ ಸಾಧನೆ. ಅದಾದ ನಂತರದಲ್ಲಿ ನಿರಂತರವಾಗಿ ತನ್ನ ಮನಸ್ಸನ್ನು ಒಂದು ಲಕ್ಷ್ಯದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡೋದಾದರೆ ಅದೊಂದು ದೊಡ್ಡ ಅಭ್ಯಾಸ. ಅಭ್ಯಾಸ ಸಾರಿಣಿ ವಿದ್ಯಾ, ಎಲ್ಲ ವಿದ್ಯೆಗಳು ಅಭ್ಯಾಸವನ್ನು ಅನುಸರಿಸಿ ಜಿತವಾಗುತ್ತೆ ಎಂಬುದಾಗಿ ಹೇಳೋದುಂಟು. ಅದರಿಂದ ಅನುದಿನವೂ ಮನಸ್ಸನ್ನು ಒಂದು ಕಡೆಗೆ ಕಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತಾದರೆ 5 ವರ್ಷವೋ 10 ವರ್ಷವೋ 20 ವರ್ಷವೋ 50 ವರ್ಷವೋ ದಿನೇ ದಿನೇ ಅಭ್ಯಾಸ ಬಲಿಷ್ಠವಾಗ್ತಾ ಬರುತ್ತೆ. ಆಗ ಮನಸ್ಸು ಹೇಳಿದ ಮಾತನ್ನು ಕೇಳೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಇದೊಂದು ನಿರಂತರವಾಗಿ ಮಾಡಬೇಕಾಗಿರೋ ಸಾಧನೆ. ಏನೋ ಬಿಡುವಾಯಿತು ಒಂದು ದಿವಸ ಮಾಡ್ತೇನೆ ಅಂತಂದರೆ ಆಗಲ್ಲ. ಇದು ಹೇಗೆ ನಿತ್ಯವೂ ಆಹಾರವನ್ನು ಕೊಡ್ತಾ ಇದ್ದೀವೋ, ಪ್ರತಿ ಕ್ಷಣವೂ ಉಸಿರನ್ನ ಒಳಗಡೆ ತಗೋತಾ ಇದ್ದೀವೋ, ಹಾಗೆ ಒಂದು ಕಡೆಗೆ ಮನಸ್ಸಿನ ಲಕ್ಷ್ಯ ಅದು, ಇನ್ನೊಂದು ಕಡೆಯಿಂದ ಅದಕ್ಕೆ ಕಾಲಕಾಲದಲ್ಲಿ ತಕ್ಕ ಅಭ್ಯಾಸ ಪಳಗಿಸುವ ಕಾರ್ಯ ಇವು ನಿರಂತರವಾಗಿ ನಡೀತಾ ಹೋಗಬೇಕು. ಅದನ್ನು ಭಾಷ್ಯಕಾರರು ಯೋಗ ಬಲೇನ ಅಂತ ಹೇಳುವಾಗ ಅದಕ್ಕೆ ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಮಾಧಿಜ ಸಂಸ್ಕಾರ ಪ್ರಚಯಜನಿತ ಚಿತ್ತಸ್ಥೈರ್ಯಂ. ಸಮಾಧಿಯ ಅಭ್ಯಾಸದ ಸಂಸ್ಕಾರ ಹೆಚ್ಚಾಗಿ ಅದರ ಪರಿಣಾಮವಾಗಿ ಹುಟ್ಟಿದ ಚಿತ್ತಸ್ಥೈರ್ಯ, ಮನಸ್ಸು ಒಂದೇ ಕಡೆಯಲ್ಲಿ ನಿಂತ್ಕೊಳ್ಳುವಂಥದ್ದು. ಯಾವುದರಿಂದ ಬಂತದು ಅಂತ ಕೇಳಿದರೆ ಸಮಾಧಿಯ ಅಭ್ಯಾಸದ ಸಂಸ್ಕಾರದಿಂದ ಬಂತು. ಪ್ರತಿನಿತ್ಯ ನಾನು ಮನಸ್ಸನ್ನು ಹಾಗೆ ಸಮಾಧಾನಕ್ಕೆ ತಂದ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾನೆ. ಅದರ ಕಾರಣದಿಂದ ಎಷ್ಟೋ ಕಾಲದ ನಂತರದಲ್ಲಿ ಒಂದು ಸ್ಥಿರತೆ ಬಂದಿದೆ ಮನಸ್ಸಿಗೆ, ಅದು ಅಂತ ಅರ್ಥ. ಭ್ರುವೋರ್ ಮಧ್ಯೆ ಪ್ರಾಣಂ ಆವೇಶ್ಯ ಸಮ್ಯಕ್. 2 ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೆಲೆ ನಿಲ್ಲಿಸಬೇಕು ಅಂತ ಸಾಧಕರು ಹೃದಯದ ಮಧ್ಯದಲ್ಲಿ ನಿಲ್ಲಿಸೋದುಂಟು, ಭ್ರೂಮಧ್ಯದಲ್ಲಿ ನಿಲ್ಲಿಸೋದುಂಟು, ಮೂರ್ಧ್ನಿ ಸ್ಥಾನದಲ್ಲಿ ನೆತ್ತಿಯಲ್ಲಿ ನಿಲ್ಲಿಸೋದುಂಟು. ಇವುಗಳಿಗೆಲ್ಲ ಸಾಧನೆಗೆ ಸಂಬಂಧಪಟ್ಟಂತಹ ಭೂಮಿಗಳು, ಕ್ಷೇತ್ರಗಳು ಎಂಬುದಾಗಿ ಯೋಗಜ್ಞರು ಸಾರ್ತಾರೆ. ಹೃದಯ ಮಧ್ಯದಲ್ಲಿ ನಿಲ್ಲಿಸೋದು ಒಂದು ಹಂತ, ಅಲ್ಲೂ ಒಂದು ತತ್ವವನ್ನು ದರ್ಶನ ಮಾಡೋಕ್ಕಾಗತ್ತೆ. ಭೂಮಧ್ಯದಲ್ಲಿ ನಿಲ್ಲಿಸೋದು ಇನ್ನೊಂದು ಹಂತ, ಅಲ್ಲೂ ತತ್ವದ ದರ್ಶನ ಮಾಡೋಕ್ಕಾಗತ್ತೆ. ಅದಕ್ಕಿಂತ ತುಟ್ಟ ತುದಿಯಲ್ಲಿ ಮೂರ್ಧ ನೆತ್ತಿ, ಅಲ್ಲೂ ಸಹ ಚಿತ್ತವನ್ನು ನೆಲೆ ನಿಲ್ಲಿಸೋಕ್ಕಾಗತ್ತೆ.
ಹೀಗೆ ಕ್ರಮಕ್ರಮವಾಗಿ ಸಾಧನೆಯನ್ನು ಮಾಡಿಕೊಡುವ ಒಂದು ಪದ್ಧತಿ ಬಂದಿದೆ. ಪ್ರಸ್ತುತದಲ್ಲಿ ಒಂದು 2 ಹುಬ್ಬುಗಳ ಮಧ್ಯದಲ್ಲಿ ಯಾವ ಒಂದು ವಿಶಿಷ್ಟವಾದ ಕೇಂದ್ರವು ಯೋಗ ದೃಷ್ಟಿಯನ್ನು ತೆರೆಸುತ್ತೋ, ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಬೇಕಾಗುವ ಎಲ್ಲ ರೀತಿಯಾದಂಥ ಮನಸ್ಥಿತಿಯನ್ನು ತಂದುಕೊಡುತ್ತೋ ಅಂತಹ ಆ ಭೂಮಧ್ಯ ಸ್ಥಾನದಲ್ಲಿ ಪ್ರಾಣವನ್ನು ನಿಲ್ಲಿಸಬೇಕಂತ. ಪ್ರಾಣವನ್ನು ನಿಲ್ಲಿಸಬೇಕಾದ್ರೆ ಚಿತ್ತವನ್ನು ನಿಲ್ಲಿಸಬೇಕು. ಹೇತುದ್ವಯಂಚ ಚಿತ್ತಸ್ಯ ವಾಸನಾಚ ಸಮೀರಣಃ ತಯೋರ್ವಿನಷ್ಟೇ ಏಕಸ್ಮಿನ್ ತೌ ದ್ವಾವಪಿ ವಿನಶ್ಯತಃ ಎಂಬುದಾಗಿ ಉಪನಿಷತ್ ಮಾತೆ ಸಾರ್ತಾ ಇದ್ದಾಳೆ. ಚಿತ್ತಸ್ಯ, ಈ ಚಿತ್ತ ನಾನಾ ರೀತಿಯಾದ ವ್ಯವಹಾರಗಳಿಗೆ ತೊಡಗೋದಕ್ಕೆ ಕಾರಣ 2 ಇದೆಯಪ್ಪ. ಹೇತುದ್ವಯಂಚ ಚಿತ್ತಸ್ಯ, ಚಿತ್ತದ ಅನ್ನೋದಕ್ಕೆ ಚಿತ್ತದ ವ್ಯವಹಾರಗಳ ಕಾರಣ 2, ಹೇತುದ್ವಯಂ, 2 ಕಾರಣಗಳಿದೆ. ಒಂದು ವಾಸನ, ಇನ್ನೊಂದು ಸಮೀರಣ ಎಂಬುದಾಗಿ. ವಾಸನ ಅಂದರೆ ಹಿಂದಿನಿಂದ ಬೆಳ್ಕೊಂಬಂದಿರುವಂಥ ಸಂಸ್ಕಾರಗಳು. ಹಿಂದಿನಿಂದ ಬಂದಿರೋ ಸಂಸ್ಕಾರಗಳು ಯಾವ್ಯಾವ ಪ್ರಾಪಂಚಿಕ ವಿಷಯದ ಕಡೆಗೆ ಹೆಚ್ಚು ಹರಿತಾ ಬಂದಿದೆಯೋ ಅತ್ತ ಮನಸ್ಸು ಸದಾಕಾಲದಲ್ಲೂ ಹರಿತಾ ಇರುತ್ತೆ. ಒಂದು ವಾಸನ ಅಂತಾದರೆ, ಇನ್ನೊಂದು ಸಮೀರಣ ಅಂದರೆ ಈ ಪ್ರಾಣವಾಯು. ಆ ಪ್ರಾಣವಾಯುವು ಒಂದು ಸಾಧನ, ಅದರ ಮೂಲಕವೂ ಚಿತ್ತವನ್ನು ಹತೋಟಿಲಿಟ್ಕೊಳ್ಳೋಕೆ ಬರುತ್ತೆ. ಪ್ರಾಣವಾಯು ಒಂದು ಸಾಧನ, ಅದರ ಮೂಲಕ ಚಿತ್ತವನ್ನು ನಾನಾ ವಿಷಯಗಳಲ್ಲಿ ವಿಹರಿಸುವಂತೆಯೂ ಮಾಡ್ಕೊಳ್ಳೋಕ್ಕಾಗತ್ತೆ. ಈ ಚಿತ್ತ ಮತ್ತು ಸಮೀರಣಗಳು, ಪ್ರಾಣಗಳು ಎರಡೂ ಒಟ್ಟುಗೂಡಿ ಒಂದು ಕಡೆ ನೆಲೆ ನಿಂತಾಗ ಆಗ ಚಿತ್ತ ತನ್ನ ವ್ಯವಹಾರವನ್ನಷ್ಟನ್ನು ನಿಲ್ಲಿಸಿ ಸಮಾಧಾನಕ್ಕೆ ಬರುತ್ತೆ. ಆದರೆ ಎರಡನ್ನೂ ಒಟ್ಟಿಗೆ ಏಕಕಾಲದಲ್ಲಿ ಸಾಧಿಸೋದಕ್ಕೆ ಎಲ್ಲರ ಕೈಲೂ ಆಗದೆ ಹೋಗ್ಬೋದು. ಆಗ ಯಾವುದಾದ್ರೂ ಒಂದನ್ನು ಭದ್ರವಾಗಿ ಅವಲಂಬಿಸಿ ಮನಸ್ಸನ್ನು ಸಮಾಧಾನಕ್ಕೆ ತನ್ಕೋ, ಆಗ ಇನ್ನೊಂದು ತಾನಾಗೇ ಬಂದುಬಿಡುತ್ತೆ. ಯಾಕೆ ಅಂದರೆ ಆ ಚಿತ್ತ ಮತ್ತು ಪ್ರಾಣ ಎರಡೂ ಜೊತೆಗೆ ಸಂಚರಿಸುವಂತಹ 2 ವಸ್ತುಗಳು. ಆತ್ಮೀಯವಾದ ಅಣ್ಣ ತಮ್ಮಂದರಂತೆ, ಆತ್ಮೀಯರಾದ ಪತಿಪತ್ನಿಯರಂತೆ, ಒಬ್ಬರಿದ್ದಲ್ಲಿ ಇನ್ನೊಬ್ಬರು ಇರ್ತಾರೆ ಅಂತ. ಅಂದರೆ ಚಿತ್ತ ಎಲ್ಲಿ ಹೋಗಿ ನೆಲೆ ನಿಲ್ಲುತ್ತೋ ಪ್ರಾಣವೂ ಅಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ. ಪ್ರಾಣವು ಮುಂದೆ ಹೋಗಿ ಎಲ್ಲೋ ಒಂದು ಕಡೆ ನೆಲೆ ನಿಲ್ಲುತ್ತೆ ಅಂತಾದರೆ ಚಿತ್ತವೂ ಅಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ. ಹೀಗೆ ಇವು ಎರಡೂ ಸಹ ಜೊತೆಗೆ ಸಂಚರಿಸುವ ವಿಷಯಗಳಾದ್ದರಿಂದ ಪ್ರಾಣವನ್ನು ಅಲ್ಲಿ ತೊಗೊಂಡೋಗಿ ನಿಲ್ಲಿಸಬೇಕು ಅಂತಂದರೂ ಒಂದೇ, ಚಿತ್ತವನ್ನು ಅಲ್ಲಿ ತೊಗೊಂಡೋಗಿ ನಿಲ್ಲಿಸಬೇಕು ಅಂದರೂ ಒಂದೇ. ಅಂದರೆ ಮನಸ್ಸಿನಿಂದ ಒಂದು ಸಂಕಲ್ಪ ಮಾಡಿ ಚಿತ್ತವನ್ನು ಅಲ್ಲಿ ನಿಲ್ಲಿಸ್ತೇನೆ ಅಂತ ಒಂದು ಪುರುಷ ಪ್ರಯತ್ನ, ಇನ್ನೊಂದು ಪಕ್ಕದಲ್ಲೇ ಅದಕ್ಕೆ ಸಹಕಾರಿಯಾಗುವಂತೆ ಪ್ರಾಣಾಯಾಮ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪ್ರಾಣಗಳನ್ನು ಹತೋಟಿಗೆ ತಂದುಕೊಂಡು ಕುಂಭಕಾಭ್ಯಾಸದಿಂದ ಪ್ರಾಣವನ್ನು ಅಲ್ಲಿ ನೆಲೆ ನಿಲ್ಲಿಸುವಂಥದ್ದು ಅಂತ. ಕುಂಭಕ ಅಂದರೆ ಉಸಿರು ಕಟ್ಟುವ ವಿದ್ಯೆ. ಅದರಲ್ಲಿ ರೇಚಕ ಕುಂಭಕ, ಪೂರಕ ಕುಂಭಕ ಅಂತ 2 ವಿಭಾಗಗಳಿದೆ. ಉಸಿರನ್ನು ಬಿಟ್ಟು ಕಟ್ಟುವಂತಹದ್ದು ರೇಚಕ ಕುಂಭಕ, ಉಸಿರನ್ನು ಸ್ವೀಕರಿಸಿ ಅನಂತರದಲ್ಲಿ ಕಟ್ಟುವಂತಹದ್ದು ಪೂರಕ ಕುಂಭಕ. ಈ ಕುಂಭಕಗಳಿಂದ ಮನಸ್ಸನ್ನು ಒಂದು ಕಡೆಯಲ್ಲಿ ನಿಲ್ಲಿಸೋದು ಅಂದರೆ ಹೃದಯ ಸ್ಥಾನದಲ್ಲಿ ಯಾವುದೋ ಒಂದು ಲಕ್ಷ್ಯವನ್ನು ಭಾವಿಸ್ಕೋತಾ ಕುಂಭಕವನ್ನು ಮಾಡುವಂಥದ್ದು. ಹಾಗೆ ಭೂಮಧ್ಯ ಸ್ಥಾನವನ್ನು ಭಾವಿಸ್ಕೋತಾ ಕುಂಭಕವನ್ನು ಮಾಡುವಂಥದ್ದು. ಹೀಗೆ ಮಾಡಿದಾಗ ಪ್ರಾಣಗಳು ಅಲ್ಲಲ್ಲಿ ನೆಲೆ ನಿಲ್ಲುತ್ತವೆ ಅನ್ನೋ ವಿಷಯ ಇದೆ. ಹಾಗಿರೋದ್ರಿಂದ ಭೂಮಧ್ಯದಲ್ಲಿ ಪ್ರಾಣಗಳನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಅಂತಂದರೆ ಪ್ರಾಣಾಯಾಮದ ಬಲದಿಂದ ಅಲ್ಲಿ ಕುಂಭಕವನ್ನು ಮಾಡಿ ಪ್ರಾಣಗಳನ್ನು ನೆಲೆ ನಿಲ್ಲಿಸೋ ಜೊತೆಗೆ ಚಿತ್ತವೂ ನೆಲೆ ನಿಲ್ಲುತ್ತೆ. ಚಿತ್ತವು ನೆಲೆ ನಿಲ್ಲೋದಕ್ಕೆ ಬೇಕಾಗುವಂತೆ ಜೀವನದಲ್ಲಿ ಲಕ್ಷ್ಯವನ್ನು ಮೊದಲು ಭದ್ರ ಮಾಡ್ಕೋ, ಅದಕ್ಕೆ ಸಹಕಾರಿಯಾಗಿ ಪ್ರಾಣಾಯಾಮ ಬಲದ ಮೇಲೆ ಪ್ರಾಣವನ್ನು ಅಲ್ಲಿಗೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡು. ಎರಡೂ ಸೇರಿದಾಗ ಸುಭದ್ರವಾಗಿ ಮನಸ್ಸು ಹೋಗಿ ಆ ಒಂದು ಭೂಮಧ್ಯದ ಸ್ಥಾನದಲ್ಲಿ ನೆಲೆ ನಿಲ್ಲುತ್ತೆ, ಆಜ್ಞಾಚಕ್ರದಲ್ಲಿ ನೆಲೆ ನಿಲ್ಲುತ್ತೆ. ಆಜ್ಞಾಚಕ್ರ ಎಂಬುದು ದ್ವಿಭುವಿಗಳ ಒಂದು ಸಂಗಮ ಸ್ಥಾನ ಎಂಬುದಾಗಿ ಕರೆಯಲ್ಪಡುತ್ತೆ.
ಅಂದರೆ ಒಂದು ಹೆಜ್ಜೆ ಆ ಕಡೆ ಇಟ್ಟರೆ ದಿವಿ, ಒಂದು ಹೆಜ್ಜೆ ಈ ಕಡೆ ಇಟ್ಟರೆ ಭುವಿ. ಅಂದರೆ ಎರಡು ಲೋಕಗಳ ಸಂಧಿಸ್ಥಾನ ಇದ್ದ ಹಾಗೆ ಅದು. ಆ ಸಂಧಿಸ್ಥಾನ ಹೋಗಿ ತಲುಪಿದ್ರೆ ಆ ಮೇಲೆ ಬೀಳುತ್ತಾ ಇರುವಂಥ ತತ್ವದ ದರ್ಶನ ಮಾಡೋಕ್ಕಾಗತ್ತೆ. ಒಂದು ಹೆಜ್ಜೆ ಕೆಳಗಡೆ ಇಳಿದ್ರೆ ಮತ್ತೆ ಈ ಪ್ರಾಪಂಚಿಕದ ವಿಷಯದ ಕಡೆಗೆ ಇಳಿದು ಬರೋಕ್ಕಾಗತ್ತೆ. ಅಂತಹ ವಿಶಿಷ್ಟ ಸ್ಥಾನ ಆ ಭೂಮಧ್ಯವನ್ನು ಗುರುಚಕ್ರ ಸ್ಥಾನ ಎಂಬುದಾಗಿಯೂ ಯೋಗಶಾಸ್ತ್ರ ಕರೆಯುತ್ತೆ. ಗುರುತತ್ವ ಸಾಕ್ಷಾತ್ಕಾರ ಆಗುವಂಥ ವಿಶಿಷ್ಟ ಸ್ಥಾನ. ಯಾವ ಜಾಗದಲ್ಲಿ ಒಬ್ಬ ಅಧ್ಯಾತ್ಮ ಸಾಕ್ಷಾತ್ಕಾರ ಉಳ್ಳವನು ಮತ್ತು ಲೋಕಕ್ಕೆ ಮಾರ್ಗದರ್ಶನವನ್ನು ಕೊಡುವವನು ಆದ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಆ ಆಜ್ಞಾಚಕ್ರ ಸ್ಥಾನದಲ್ಲಿ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅವನು ದಿವಿಭುವಿಗಳ ಸೇತುವಾಗಿ ಆ ಸಂಗಮ ಸ್ಥಾನದಲ್ಲಿ ಒಳಗಡೆ ಗೋಚರನಾಗ್ತಾನೆ. ಅಂತಹ ಆ ಗುರುಚಕ್ರ ಸ್ಥಾನದಲ್ಲಿ ಪ್ರಾಣವನ್ನು ಮನಸ್ಸನ್ನು ನೆಲೆ ನಿಲ್ಲಿಸಿದರೆ ಆಗ ತತ್ವ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಯನ್ನು ನಾನಾ ರೀತಿಯಲ್ಲಿ ಯೋಗಶಾಸ್ತ್ರ ವರ್ಣನೆ ಮಾಡುತ್ತೆ. ಆಚಾರ್ಯ ಶಂಕರರು ಯೋಗ ತಾರಾವಳಿ ಅಂತ 27 ಶ್ಲೋಕಗಳಲ್ಲಿ ಯೋಗದ ಪ್ರಧಾನವಾದ ಪ್ರಕ್ರಿಯೆಗಳನ್ನು, ಅಭ್ಯಾಸ ಕ್ರಮಗಳನ್ನು ನಿರೂಪಣೆ ಮಾಡಿರುವಂಥದ್ದುಂಟು. ಸರೇಚ ಪೂರೈ ಅನಿಲಸ್ಯ ಕುಂಭೈ ಸರ್ವಾಸು ನಾಡೀಷು ವಿಶೋಧಿತಾಸು ಅನಾಹತಾದ ಅಂಬುರುಹಾದ್ ಉದೇತಿ ಸ್ವಾತ್ಮಾವಗಮ್ಯ ಸ್ವಯಮೇವ ಬೋಧ ಅಂತ ಒಂದು ಮಾತು. ಸರೇಚ ಪೂರೈ ಅನಿಲಸ್ಯ ಕುಂಭೈ, ರೇಚಕ ಪೂರಕ ಉಸಿರು ತಗೊಳ್ಳೋದು ಬಿಡೋದು ಮಾಡ್ಕೋತಾ ಅಲ್ಲಿ ಕ್ರಮವಾಗಿ ಕುಂಭಕವನ್ನು ಆಚರಣೆ ಮಾಡ್ತಾ ಹೋದಾಗ ಅದರಿಂದ ಸರ್ವಾಸು ನಾಡೀಷು ವಿಶೋಧಿತಾಸು, ಶರೀರದಲ್ಲಿರುವ ಎಲ್ಲ ನಾಡಿಗಳು ಶುದ್ಧಿಯನ್ನು ಹೊಂದುತ್ತವೆ. ನಾಡಿಗಳಲ್ಲಿರುವ ಅಡೆತಡೆಗಳು ಹೋಗುತ್ತವೆ. ಯಾವ ನಾಡಿಗಳನ್ನು ಬಳಸಿ ಹಿಮ್ಮುಖನಾದ ಯಾತ್ರೆಯನ್ನು ಮಾಡಬೇಕಾಗಿದೆಯೋ ಆ ನಾಡಿಗಳಲ್ಲಿ ಜನ್ಮಾಂತರದ ಪಾಪಕರ್ಮಗಳು, ಈ ಜನ್ಮದ ಪಾಪಕರ್ಮಗಳು ತಡೆ ಹಾಕ್ತಾ ನಿಂತಿರುತ್ತವೆ. ಅವುಗಳನ್ನೇ ನಾಡಿ ಮಲ ಎಂಬುದಾಗಿ ಕರೀತಾರೆ, ನಾಡಿ ದೋಷಗಳು ಎಂಬುದಾಗಿ ಕರೀತಾರೆ. ಪಾಪಗಳದು. ಆ ಪಾಪಗಳನ್ನು ತೆಕ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕೆರೆಯಿಂದ ನೀರನ್ನು ಕೆಳಗಡೆಗೆ ಹರಿಸಬೇಕಾಗಿದೆ ಅಂತಾದರೆ ಕೆಳಗಡೆಗೆ ಹರಿಯಬೇಕಾಗಿರುವ ಯಾವ ಪಾತ್ರ ಇದೆಯೋ, ದ್ವಾರ ಇದೆಯೋ, ಆ ದ್ವಾರದಲ್ಲಿ ಎಲ್ಲೂ ಅಡೆತಡೆಗಳಿರಬಾರ್ದು. ಎಲ್ಲೋ ಚಿಕ್ಕ ಅಡೆತಡೆ ಇರ್ಬೋದು. ಚಿಕ್ಕ ಅಡೆತಡೆ ಇದ್ದರೆ ನೀರಿನ ಪ್ರವಾಹವೇ ಅದನ್ನ ಕಿತ್ಕೊಂಡು ತೊಗೊಂಡು ಹೋಗಿಬಿಡುತ್ತೆ. ಇಲ್ಲ ದೊಡ್ಡ ಅಡೆತಡೆ ಯಾವುದೋ ಒಂದು ಬಂದಿದೆ, ದೊಡ್ಡ ಕಲ್ಲು ಬಂಡೆ ಅಡ್ಡ ಬಿದ್ದುಬಿಟ್ಟಿದೆ ಅಂದರೆ ಅದನ್ನು ತೆಗೆಯೋಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲ ಹೊರ ನೀರು ಕೆಳಗಡೆ ಹರ್ಕೊಂಡು ಹೋಗಲ್ಲ. ಅದೇ ರೀತಿಯಲ್ಲಿ ಈ ಶರೀರದಲ್ಲಿರುವ ಯಾವ ನಾಡಿ ಮಾರ್ಗಗಳು ಒಂದು ಭಗವಂತನ ಚೈತನ್ಯವನ್ನು ಶರೀರದ ಆದ್ಯಂತವಾಗಿ ನಿರಂತರವಾಗಿ ಹರಿಸಿಕೊಡ್ತಾ ಇದೆಯೋ ಮತ್ತು ಯಾವ ನಾಡಿಯ ಮಾರ್ಗಗಳನ್ನು ಅವಲಂಬಿಸಿ ಈ ಚಿತ್ತವು ಅತ್ತಿತ್ತ ಓಡಾಡ್ತಾ ಇದೆಯೋ ಆ ಚಿತ್ತವು ಹಿಂದೆ ಹಿಂದೆ ಹೋಗಿ ಭಗವಂತನನ್ನು ಸೇರಬೇಕಾದ್ರೆ ಆ ನಾಡಿ ಮಾರ್ಗಗಳಲ್ಲಿ ಅಡೆತಡೆಗಳಿರಬಾರ್ದು. ಅದನ್ನು ತೆಗೆಯೋಕ್ಕೋಸ್ಕರ ವಿಶೇಷವಾದಂಥ ಒಂದು ಅಭ್ಯಾಸ ಇದೆ. ಆ ಅಭ್ಯಾಸಕ್ಕೆ ನಾಡಿ ಶೋಧ ಪ್ರಾಣಾಯಾಮ ಎಂಬುದಾಗಿ ಕರೀತಾರೆ. ನಿರಂತರವಾಗಿ ದೀರ್ಘಕಾಲ ಆ ನಾಡಿ ಶೋಧ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋದರೆ ಅದರ ಪರಿಣಾಮವಾಗಿ ನಾಡಿಯಲ್ಲಿರುವ ಅಡೆತಡೆಗಳೆಲ್ಲ ಹೊರಟು ಹೋಗುತ್ತೆ. ಸರ್ವಾಸು ನಾಡೀಷು ವಿಶೋಧಿತಾಸು, ಎಲ್ಲ ನಾಡಿಗಳು ಶುದ್ಧವಾಗತ್ತೆ. ಆಗ ಅನಾಹತಾದ ಅಂಬುರುಹಾದ್ ಉದೇತಿ, ಅನಾಹತ ಚಕ್ರ ಹೃದಯ ಸ್ಥಾನದಲ್ಲಿರುವಂಥ ಚಕ್ರ, ಆ ಚಕ್ರದಿಂದ ಸ್ವಾತ್ಮಾವಗಮ್ಯ ಸ್ವಯಮೇವ ಬೋಧ ಉದೇತಿ. ಸ್ವಾತ್ಮಾವಗಮ್ಯ, ತನಗೆ ಗೊತ್ತಾಗುವ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಂತಹ ಬೋಧ, ಯಾವುದೋ ಒಂದು ತಿಳುವಳಿಕೆ ಜ್ಞಾನ, ಸ್ವಯಮೇವ ಉದೇತಿ, ತಾನಾಗೆ ಹುಟ್ಟುತ್ತೆ ಅಂತ. ಅಂದರೆ ನಾಡಿ ಶುದ್ಧಿ ಅನ್ನೋದು ಏರ್ಪಡ್ತು ಅಂತಾದರೆ ಇನ್ನು ವಿಶೇಷವಾದ ಇನ್ನೊಂದು ಪ್ರಯತ್ನ ತುಂಬ ಬೇಕಿಲ್ಲ. ತಾನಾಗಿ ಹೃದಯ ಪುಂಡರೀಕ ಅರಳಿ ಅಲ್ಲಿ ಒಂದು ಬೋಧ ಜ್ಞಾನ ಆಗುತ್ತೆ. ಅಲ್ಲಿ ಭಗವಂತನನ್ನು ಒಂದು ನೇರದಲ್ಲಿ ದರ್ಶನ ಮಾಡೋಕ್ಕೆ ಆಗುತ್ತೆ. ಅದೇ ತರಹದ ಇನ್ನೊಂದು ಮಾತು
ಪ್ರತ್ಯಾಹೃತ ಕೇವಲ ಕುಂಭಕೇನ ಪ್ರಬುದ್ಧ ಕುಂಡಲ್ಯುಪಭುಕ್ತ ಶೇಷ ಪ್ರಾಣ ಪ್ರತೀಚೀನ ಪಥೇನ ಮಂದಂ ವಿಲೀಯತೆ ವಿಷ್ಣುಪದ ಅಂತರಾಲೆ. ಕೇವಲ ಕುಂಭಕ ಅಂತ ಕುಂಭಕದಲ್ಲಿ ಒಂದು ವಿದ್ಯೆ, ಸಹಿತ ಕುಂಭಕ, ಕೇವಲ ಕುಂಭಕ ಅಂತ ಪ್ರಾಣಾಯಾಮದ ಎರಡು ಪ್ರಕಾರಗಳು. ಸಹಿತ ಕುಂಭಕ ಅಂದರೆ ಉಸಿರನ್ನು ತೊಗೊಂಡು ಕಟ್ಟೋದು, ಉಸಿರನ್ನು ಬಿಟ್ಟು ಕಟ್ಟೋದು, ಹೀಗೆ ಉಸಿರನ್ನು ತಗೊಳ್ಳೋದು ಬಿಡೋದ್ರ ಜೊತೆಗೆ ಉಸಿರನ್ನು ಕಟ್ಟೋ ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ಸಹಿತ ಕುಂಭಕ ಎಂಬುದಾಗಿ ಕರೀತಾರೆ. ಹಾಗಲ್ಲ, ಉಸಿರು ತಗೊಳ್ಳುವ ಅವಶ್ಯಕತೆಯೂ ನನಗಿಲ್ಲ, ಬಿಡುವ ಅವಶ್ಯಕತೆಯೂ ನನಗಿಲ್ಲ. ಯಾವ ಕ್ಷಣಕ್ಕೆ ಬೇಕಾದರೂ ನಾನು ಉಸಿರನ್ನು ಕಟ್ಟಿ ಎಷ್ಟೊತ್ತು ಬೇಕಾದರೂ ನಾನು ಕೂತ್ಕೋತೇನೆ ಅನ್ನೋ ರೀತಿಯಾದ ಒಂದು ಸ್ಥಿತಿ ಬಂದರೆ ಅದಕ್ಕೆ ಕೇವಲ ಕುಂಭಕ ಅಂತ ಕರೀತಾರೆ. ಕೇವಲ ಅನ್ನೋ ಶಬ್ದಕ್ಕೆ ರೇಚಕ ಪೂರಕಗಳ ಸಹಕಾರವಿಲ್ಲದ, ಅದರಿಂದ ಬೆಸೆಯದ ಕುಂಭಕ ಅಂತ ಅರ್ಥ. ಅಂತಹ ಒಂದು ಕುಂಭಕ ಅತ್ಯಂತ ಶ್ರೇಷ್ಠವಾದ ಕುಂಭಕ. ಅದನ್ನು ಯೋಗಜ್ಞರು ಅದೊಂದು ಸಿದ್ಧವಾದರೆ ಇನ್ನೇನನ್ನೂ ಸಾಧಿಸಬೇಕಾಗಿದ್ದಿಲ್ಲ, ಎಲ್ಲ ಸಿದ್ಧಿಗಳನ್ನು ಸಂಪಾದನೆ ಮಾಡ್ಬೋದು, ಪರಮಸಿದ್ಧಿಯಾದಂಥ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು ಎಂಬುದಾಗಿ ಆ ಒಂದು ಕೇವಲ ಕುಂಭಕವನ್ನು ಕೊಂಡಾಡ್ತಾರೆ. ಪ್ರತ್ಯಾಹೃತ ಕೇವಲ ಕುಂಭಕೇನ, ಪ್ರಾಣವು ಕೇವಲ ಕುಂಭಕದಿಂದ ಪ್ರತ್ಯಾಹೃತವಾಗಿ ಆಗಬೇಕು ಅಂದರೆ ಹೊರಗೆ ಅದನ್ನು ಹರಿಯೋಕ್ಕೆ ಕೊಟ್ಟಿದ್ದಾಗಿದೆ. ಅದು ಎಲ್ಲ ಕಡೆಗೂ ಹರಿದು ಜೀವನದ ವ್ಯಾಪಾರವನ್ನು ನಿರ್ವಾಹ ಮಾಡಿಕೊಡ್ತಾ ಇದೆ, ಜೀವನದ ಕ್ರಿಯಾಕಲಾಪಗಳನ್ನು ನಿರ್ವಾಹ ಮಾಡಿಕೊಡ್ತಾ ಇದೆ. ಆ ಪ್ರಾಣವನ್ನು ಹಿಂದಕ್ಕೆ ಎಳ್ಕೋಬೇಕು. ಹಿಂದಕ್ಕೆ ಎಳ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ಕೇವಲ ಕುಂಭಕದಿಂದ, ಕೇವಲ ಕುಂಭಕದ ಅಭ್ಯಾಸ ಮಾಡ್ಕೋತಾ ಹರಿದು ಹೋಗ್ತಾ ಇರೋ ಪ್ರಾಣಗಳನ್ನು ಹಿಂದಕ್ಕೆ ಸೆಳ್ಕೋಬೇಕು. ಆ ಪ್ರಾಣವು ಪ್ರಬುದ್ಧ ಕುಂಡಲಿ ಉಪಭುಕ್ತ ಶೇಷ, ಅದರ ಪರಿಣಾಮವಾಗಿ ಕುಂಡಲಿನಿ ಜಾಗೃತವಾಗುತ್ತೆ. ಆ ಜಾಗೃತವಾದ ಕುಂಡಲಿನಿಯು ಈ ಪ್ರಾಣಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ತಾನು ಸ್ವೀಕರಿಸುತ್ತೆ. ಅದು ಈ ಶರೀರದಲ್ಲಿ ಸಣ್ಣ ವ್ಯವಹಾರವನ್ನು ಮಾಡಬೇಕಾದರೂ ಸಹ ಪ್ರಾಣದ ಬಲದಿಂದಲೇ ಮಾಡ್ತಾ ಇರುವಂಥದ್ದಾದ್ದರಿಂದ ಆ ಪ್ರಾಣವನ್ನು ಕಿಂಚಿತ್ ಅದು ಸ್ವೀಕರಿಸುತ್ತೆ. ಅದಾದ ನಂತರದಲ್ಲಿ ಶಿಷ್ಟವಾದ ಪ್ರಾಣ ಏನಿದೆ ಆ ಪ್ರಾಣವು ಪ್ರತೀಚೀನ ಪಥೇನ, ಒಂದು ಪಶ್ಚಿಮ ಮಾರ್ಗದಲ್ಲಿ ಹಿಂದಕ್ಕೆ ಸರಿದು ಮಂದಂ ಮೆಲ್ಲನೆ ವಿಷ್ಣು ಪದ ಅಂತರಾಲೆ ವಿಲೀಯತೆ, ವಿಷ್ಣು ಪದದ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ ಅಂತ. ಅಂದರೆ ಪರಮಾತ್ಮನ ಸನ್ನಿಧಿಗೆ ಹೋಗಿ ಸೇರಿಕೊಳ್ಳುತ್ತೆ ಪ್ರಾಣ ಅಂತ. ಅಂದರೆ ಪ್ರಾಣವೆಲ್ಲವೂ ಹಿಮ್ಮುಖನಾಗಿ ಹೋಗ್ತಾ ಜೀವನ ವ್ಯಾಪಾರ ಅತ್ಯಂತ ಮಿತವಾಗಿ ಇದ್ದಾಗಲೂ ಸಹ ಅದನ್ನು ನಿರ್ವಾಹ ಮಾಡಿಕೊಡುವಂಥ ಕುಂಡಲಿನಿ ಶಕ್ತಿ ಆ ಪ್ರಾಣವನ್ನು ಕಿಂಚಿತ್ ಬಳಸ್ಕೊಳ್ಳುತ್ತೆ. ಇನ್ನು ಶಿಷ್ಟವಾದಂಥ ಪ್ರಾಣ ನೇರವಾಗಿ ಹೋಗಿ ವಿಷ್ಣು ಪದಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಆ ಪ್ರಾಣ ವಿಷ್ಣು ಪದವನ್ನು ಹೋಗಿ ಸೇರಿಕೊಂಡ್ರೆ ಚಿತ್ತವೂ ಸಹ ಆ ವಿಷ್ಣು ಪದವನ್ನು ಹೋಗಿ ಸೇರಿಕೊಳ್ಳುತ್ತೆ ಎಂಬುದಾಗಿ ಒಂದು ಕ್ರಿಯೆಯನ್ನು ವರ್ಣಿಸ್ತಾರೆ. ಹೀಗೆ ಒಂದು ಭಗವಂತನ ದರ್ಶನವನ್ನು ಸಾಧಿಸಬೇಕು ಎಂಬುದಾಗಿ ಯೋಗವಿದಾಂ ವರನಾದಂತಹ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಯೋಗ ಮಾರ್ಗದ ಮರ್ಮವನ್ನು ಹೇಳ್ತಾ ಇದ್ದಾನೆ. ಇವೆಲ್ಲ ನಿತ್ಯದಲ್ಲಿ ಅನುಭವಿಸಿ ಅರ್ಥ ಮಾಡ್ಕೋಬೇಕಾದ ವಿಚಾರ. ಕೇವಲ ಮಾತಿನಿಂದ ಓದುವ ಕಾರಣದಿಂದ ಮನಸ್ಸಿಗೆ ತಂದ್ಕೊಳ್ಳೋಕ್ಕಾಗೋಲ್ಲ. ಹಾಗೇನಾದರೂ ಅರ್ಥ ಮಾಡಿಕೊಂಡ್ರೆ ಅದು ಬೌದ್ಧಿಕವಾದಂಥ ತಿಳುವಳಿಕೆ. ಹಿಮಾಲಯಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿ ಅದ್ರ ಬಗ್ಗೆ ಪಾಠ ಪ್ರವಚನಗಳನ್ನು ಕೇಳಿದರೆ ಹೇಗೋ ಹಾಗೆ, ಹಿಮಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ವಿಸ್ತಾರವಾಗಿ ಪಾಠ ಪ್ರವಚನಗಳನ್ನು ಎಷ್ಟೇ ಕೇಳಿದರೂ ಸಹ ಅದೆಲ್ಲ ಬೌದ್ಧಿಕವಾದ ತಿಳುವಳಿಕೆ, ಹಿಮಾಲಯದ ಅನುಭವ ನಮಗೆ ಬರಲ್ಲ. ಆ ಬೌದ್ಧಿಕವಾದ ತಿಳುವಳಿಕೆ ಯಾಕೆ ಬೇಕು ಅಂತ ಕೇಳಿದರೆ ಅದಿದ್ದರೆ ಜೀವನದ ಲಕ್ಷ್ಯ ಏನು, ಹೇಗೆ ಅದನ್ನು ಸಾಧಿಸಬೇಕು ಅನ್ನೋ ಬಗ್ಗೆ ಒಂದು ಪರಿಚಯ ಆದ ಹಾಗೆ ಒಂದು ನಮಗೆ ಅನುಕೂಲತೆಯನ್ನು ಉಂಟು ಮಾಡಿಕೊಡುತ್ತೆ ಅದು. ಅದಾದ ನಂತರದಲ್ಲಿ ಹಿಮಾಲಯದ ದರ್ಶನ ಮಾಡಬೇಕು ಅಂದರೆ ಅದಕ್ಕಾಗಿ ಪುರುಷ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಹೆಜ್ಜೆ ಹಾಕಬೇಕಾಗತ್ತೆ ಆ ಕಡೆಗೆ.
ಆಗ ಮನೆ ಮಠ ಅದೆಲ್ಲ ಇರಲಿ, ನಾನು ಹಿಮಾಲಯಕ್ಕೆ ಹೋಗಬೇಕಾಗಿದೆ ಅಂತ ಹೊರಟು ಆ ಕಡೆಗೆ ಸಾಗ್ತಾ ಹೋಗಬೇಕು. ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಹೆಜ್ಜೆ ಹಾಕ್ತಾ ಹೋದರೆ ಒಂದು ದಿವಸ ಹಿಮಾಲಯ ತಲುಪೋಕ್ಕಾಗುತ್ತೆ. ಕೊನೆ ಹೆಜ್ಜೆ ಇನ್ನೇನು ಮುಂದಕ್ಕೆ ಹಿಮಾಲಯ ತಲುಪಿಬಿಡ್ತೀನಿ ಅಂತಂದರೆ ಆ ಕೊನೆಯ ಒಂದು ಹೆಜ್ಜೆಯಿಂದ ಹಿಮಾಲಯ ತಲುಪೋಕ್ಕಾಗಲ್ಲ. ಅದ್ರ ಹಿಂದೆ 1000 ಹೆಜ್ಜೆ ನಡೆದಿರಬೇಕಾಗತ್ತೆ. ಅದೇ ಅಭ್ಯಾಸ. ಅಂಥ ಅಭ್ಯಾಸದಿಂದ ತುದಿಯನ್ನು ತಲುಪಬೇಕು. ಅದರಿಂದ ಅನುದಿನವೂ ತಪ್ಪದೇ ಈ ಅಭ್ಯಾಸವನ್ನು ಮಾಡಬೇಕು. ಇದಕ್ಕಾಗಿ ಜೀವನವನ್ನು ಮುಡುಪಾಗಿಡಬೇಕು ಎಂಬುದು ಭಾರತ ಮಹರ್ಷಿಗಳೆಲ್ಲರ ಆಘೋಷ. ಯಾತಕ್ಕೆ ಅಂದರೆ ಇದಕ್ಕಿಂತ ನೆಮ್ಮದಿ ಇನ್ನೊಂದಿಲ್ಲ. ಇದು ಕೊಡುವ ಸುಖಕ್ಕೆ ಸರಿಸಾಟಿಯಾದಂಥ ಇನ್ನೊಂದು ಸುಖ ಇಲ್ಲ. ಹುಟ್ಟು ಸಾವುಗಳ ಚಕ್ರದಿಂದ ದಾಟಬೇಕಾದರೆ ಇದೊಂದೇ ಮಾರ್ಗ ಆಗಿರೋದ್ರಿಂದ ಅದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು ಎಂಬುದು ಅವರ ಆಶಯ. ಮುಂದಿನ ಮಾತು, ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಮತ್ತೆ ಮತ್ತೆ ಬಿಡಿಸಿ ಬಿಡಿಸಿ ಶ್ರೀಕೃಷ್ಣ ಪ್ರಭು ಜೀವನದ ಪರಮಲಕ್ಷ್ಯದ ಕಡೆಗೆ ಹೇಗಪ್ಪ ಸಾಗಬೇಕು ಅನ್ನೋದನ್ನು ಮನವರಿಕೆ ಮಾಡ್ತಾ ಇರುವ ಸಂದರ್ಭ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಆ ಪರಮ ಯೋಗಿಗಮ್ಯವಾದ ಸ್ಥಾನವನ್ನು ಕುರಿತು ಸಂಗ್ರಹವಾಗಿ ನಿನಗೆ ತಿಳಿಸ್ತೀನಪ್ಪ, ಕೇಳು. ಯದಕ್ಷರಂ, ಯತು ಯಾವ ಅಕ್ಷರಂ ನಾಶವಿಲ್ಲದ ಪರತತ್ವವನ್ನು ವೇದವಿಧ ವದಂತಿ, ವೇದವನ್ನು ಅರ್ಥ ಮಾಡಿಕೊಂಡವರು ಹೇಳುತ್ತಾರೋ ಘೋಷಿಸುತ್ತಾರೋ ಇಂಥದ್ದೊಂದು ತತ್ವ ಇದೆ ಎಂಬುದಾಗಿ. ವೀತರಾಗಾಹ ಯತಯಃ, ಅಂಟನ್ನೆಲ್ಲ ಕಳ್ಕೊಂಡಂತಹ ಯತಿಗಳು ಸನ್ಯಾಸಿಗಳು ಯತ್ ಯಾವುದನ್ನು ವಿಶಂತಿ ಕೊನೆಯಲ್ಲಿ ಹೋಗಿ ಪ್ರವೇಶ ಮಾಡ್ತಾರೋ, ಯತ್ ಯಾವುದನ್ನು ಇಚ್ಛಂತಹ ಬಯಸುವವರಾಗಿ ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯವನ್ನು ನಿರಂತರವಾಗಿ ಸಾಧನೆ ಮಾಡ್ತಾರೋ ತತ್ ಅಂತಹ ಪದಂ ಆ ಸ್ಥಾನವನ್ನು, ಮೋಕ್ಷ ಪದವಿಯನ್ನು, ಪರಬ್ರಹ್ಮ ಸ್ಥಾನವನ್ನು ತೇ ನಿನಗೆ ಸಂಗ್ರಹೇಣ ಸಂಕ್ಷೇಪವಾಗಿ ಪ್ರವಕ್ಷ್ಯೆ ತಿಳಿಸಿಕೊಡುವೆನು. ಅಂದರೆ ವೇದವಿದರು ಯಾವುದೋ ಒಂದು ನಾಶವಿಲ್ಲದ ತತ್ವವನ್ನು ಸಾರ್ತಾ ಇದ್ದಾರಂತೆ, ಹೀಗೊಂದಿದೆ ಅಂತ. ವೇದದ ಅರ್ಥವನ್ನು ಬಲ್ಲವರೆಲ್ಲರೂ. ಯತಿಗಳು ಪ್ರಾಪಂಚಿಕ ವಾದ ಅಂಟೆಲ್ಲವನ್ನು ತೊರೆದು ಒಂದು ಕಡೆಗೆ ಪ್ರವೇಶ ಮಾಡ್ತಾರೆ. ಎಲ್ಲಿ ಪ್ರವೇಶ ಮಾಡ್ತಾರೆ ಅಂದರೆ ಪರತತ್ವದಲ್ಲಿ. ಮತ್ತು ಬ್ರಹ್ಮಚರ್ಯ ಅಂತ ಒಂದು ವ್ರತ ಇದೆ. ಆ ವ್ರತ ಯಾವ ಉದ್ದೇಶದಿಂದ ಬಂದಿದೆ ಅಂತ ಕೇಳಿದ್ರೆ ಬ್ರಹ್ಮದಲ್ಲಿ ಹೋಗಿ ನೆಲೆ ನಿಲ್ಲೋದಕ್ಕೋಸ್ಕರ ಬಂದಿದೆ. ಅದನ್ನು ಯಾವ ಕಾರಣಕ್ಕೋಸ್ಕರವಾಗಿ ಆಚರಿಸ್ತಾರೋ ಅಂತಹ ಅತ್ಯಂತ ಶ್ರೇಷ್ಠವಾದಂತಹ ಆ ಒಂದು ಉತ್ತಮ ಸ್ಥಾನವನ್ನು ನಿನಗೆ ಸಂಕ್ಷೇಪವಾಗಿ ತಿಳಿಸ್ಕೊಡ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭುವಿನ ಮಾತು. ಇಲ್ಲಿ ಪ್ರಸ್ತುತದಲ್ಲಿ ವೇದವಿತ್ರಾದವರು ಯಾವುದನ್ನು ಅರ್ಥ ಮಾಡ್ಕೋತಾರೆ ಅಂತ ಕೇಳಿದರೆ ಪರತತ್ವವನ್ನೇ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋತಾರೆ ಅಂತ ಅರ್ಥ. ಆದರೆ ಈ ಮಾತುಗಳನ್ನೆಲ್ಲ ಇವತ್ತು ಕೇವಲ ಉದಾತ್ತ ಅನುದಾತ್ತ ಸ್ವರಿತ ಸಹಿತವಾಗಿರುವ ನಮ್ಮ ಮನೋಬುದ್ಧಿಗೆ ಪರಂಪರೆಯಲ್ಲಿ ಈವರೆಗೆ ಬಂದು ನೆಲೆಸಿರುವಂತಹ ವೇದದ ಪಂಕ್ತಿಗಳನ್ನು ಕಂಠಸ್ಥ ಮಾಡಿದವರು ಅಂತ ಅಷ್ಟೇ ಅರ್ಥದಲ್ಲಿ ತಗೋಬಾರ್ದು. ಅದು ಒಂದು ಅತ್ಯಂತ ಮುಖ್ಯವಾದದ್ದು. ವೇದವನ್ನು ರಕ್ಷಿಸ್ಕೋಬೇಕಾದ್ರೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕಾಗಿ ವೇದಾಧ್ಯಯನ ಇರಲೇಬೇಕು. ಆದರೆ ವೇದ ಅರ್ಥವನ್ನು ಯಾರು ತಿಳಿತಾರೋ ಅಂತ ಅರ್ಥ. ವೇದ ಅರ್ಥ ತಿಳಿಯೋದು ಅಂದರೆ ಸಂಸ್ಕೃತ ಭಾಷೆಯಲ್ಲಿದೆ, ಸಂಸ್ಕೃತ ಕಲಿಯೋಣ. ವೇದದ ಅರ್ಥವನ್ನೇ ಬಿಡಿಸಿ ಹೇಳುವ ಗ್ರಂಥಗಳಿದೆ, ವೇದ ಭಾಷೆಗಳಿವೆ, ಅದನ್ನು ಓದೋಣ ಅಂತಂದರೆ ಅಷ್ಟರಿಂದ ಅಂತ ಅರ್ಥ ಅಲ್ಲ. ವೇದ ಭಾಷೆ ಏನನ್ನು ಹೇಳುತ್ತೆ ಅಂತ ಕೇಳಿದ್ರೆ ಅಗ್ನಿ ಅನ್ನೋದಕ್ಕೆ ವನ್ಹಿ ಅಂತ ಅರ್ಥ ಕೊಡುತ್ತೆ.
ಹಾಗೆ ಒಂದು ಪದಕ್ಕೆ ಇನ್ನೊಂದು ಪದವನ್ನು ಪರಿಚಯ ಮಾಡಿಕೊಟ್ರೆ ಆಗ ಪರ್ಯಾಯ ಪದಜ್ಞಾನ ಆಗುತ್ತೆ ಅಷ್ಟೇ. ವೇದವು ಯಾವ ತತ್ವವನ್ನು ಅಂತಃಪ್ರಪಂಚದಲ್ಲಿ ಇರುವುದನ್ನು ಸಾರ್ತಾ ಇದೆಯೋ ಅದನ್ನು ನೋಡಿದಂತೆ ಆಗಲ್ಲ. ಆದ್ದರಿಂದ ವೇದ ಭಾಷ್ಯ ಓದಿದರೆ ವೇದಾರ್ಥ ಬರುತ್ತೆ ಅಂತಂದರೆ ಒಂದು ಬೌದ್ಧಿಕವಾದ ತಿಳುವಳಿಕೆ ಹೆಚ್ಚುತ್ತೆ ಅಂತ ಅರ್ಥ. ವೇದ ಪಂಕ್ತಿ ಏನು ಹೇಳ್ತಾ ಇದೆಯೋ ಅದಕ್ಕೆ ಪರ್ಯಾಯ ಪದಗಳನ್ನು ಬಳಸಿ ಅದನ್ನು ಇನ್ನೊಂದು ಪದದಿಂದ ತಿಳಿಸ್ಕೊಟ್ಟಾಗ ನಮಗೆ ಇನ್ನೊಂದು ಸ್ವಲ್ಪ ಆ ತಿಳುವಳಿಕೆ ಹೆಚ್ಚಾಗುತ್ತೆ ಅಂತ ಅರ್ಥ. ಆದರೆ ಅದೇ ವೇದಾರ್ಥ ಜ್ಞಾನ ಅಲ್ಲ. ವೇದಾರ್ಥ ಜ್ಞಾನ ಏನು ಅಂತ ಕೇಳಿದರೆ ಒಳಗಡೆ ಬೆಳಗ್ತಾ ಇರುವಂಥ ತತ್ವವನ್ನು ಅದು ನಿರೂಪಣೆ ಮಾಡ್ತಾಯಿದೆ. ಭೌತಿಕವಾದ ವಿಷಯವನ್ನು ಹೇಳಿದ್ರೆ ಅದು ಪಂಚಭೂತಗಳಿಗೆ ಸೇರಿದ್ದಾದ್ದರಿಂದ ನಮ್ಮ ಪಂಚೇಂದ್ರಿಯಗಳಿಂದ ಅರ್ಥ ಮಾಡ್ಕೋಬೋದು. ಅದು ಹಿಂದುಗಡೆ ಇರುವಂಥ ದೈವಿಕವಾದ ವಿಷಯವನ್ನು ಬೇಕಾದಷ್ಟು ಹೇಳ್ತಾ ಇದೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳ ವಿಷಯಗಳನ್ನು ಸಾರ್ತಾ ಇದೆ, ನಾನಾ ದೇವತೆಗಳ ಸತ್ಯವನ್ನು ಸಾರ್ತಾ ಇದೆ. ಅದು ನಂಗೆ ತಿಳಿತು ಅಂತ ಆಗೋದು ಯಾವಾಗ ಅಂತ ಕೇಳಿದರೆ ಅದು ನನ್ನ ಅನುಭವಕ್ಕೆ ಬಂದಾಗ ತಿಳಿತು ಅಂತ ಆಗುತ್ತೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಚತುರ್ಮುಖನು ಅಂತ ಅರ್ಥ ಇಟ್ಕೊಂಡ್ರೆ ಅದನ್ನೇನಂತ ಕರಿಬೇಕು? ಪರ್ಯಾಯ ಪದಜ್ಞಾನ ಅಂತ ಕರಿಬೇಕಾಗತ್ತೆ ಅಷ್ಟೇ. ಇನ್ನೊಂದು ಪದದಿಂದ ಅದನ್ನ ಹೇಳೋಕೆ ನಂಗೆ ಬರುತ್ತೆ, ಇನ್ನೊಂದು ಪದದಿಂದ ಯಾರು ಅದನ್ನ ಹೇಳಿದ್ರು ನಂಗೆ ಗೊತ್ತಾಗುತ್ತೆ ಅಂತಾಗುತ್ತೆ. ಅದನ್ನೆಲ್ಲ ಇಲ್ಲಿ ವೇದಾರ್ಥ ಅಂತ ಕರೀತಾ ಇರೋದು. ಮತ್ಯಾವುದನ್ನು ಅಂತ ಕೇಳಿದ್ರೆ ಆ ಚತುರ್ಮುಖ ಬ್ರಹ್ಮ ಒಬ್ಬ ಸೃಷ್ಟಿಯ ಕರ್ತ ಒಳಗಡೆ ಬೆಳಗ್ತಾ ಇದ್ದಾನೆ. ಅವನನ್ನೇ ದರ್ಶನ ಮಾಡಿ ನೀನು ಅನುಭವಿಸಿ ನೋಡಿದ್ರೆ ಅವನು ನನಗೆ ಗೊತ್ತಾಯಿತು ಅಂತ ಅರ್ಥ, ಅವನ ಅರ್ಥ ಆಯಿತು ಅಂತ ನನಗೆ ಅರ್ಥ. ಹಾಗೆ ವೇದವನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅಂದರೆ ವೇದವು ಏನೇನು ಸತ್ಯವನ್ನು ಹೇಳ್ತಾ ಇದೆಯೋ ಸಾರ್ತಾ ಇದೆಯೋ ಅದನ್ನು ತನ್ನ ಅನುಭವದಲ್ಲಿ ತಂದುಕೊಂಡವನು ಅಂತ ಅರ್ಥ. ವೇದವು ಹೇಳುತ್ತೆ, ಋತುಗುಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂತ ಹೇಳ್ತಾ ಇದೆ. ಈ ಪಂಕ್ತಿಗೆ ಯಾವುದೋ ಇನ್ನೊಂದು ಪಂಕ್ತಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಅರ್ಥ ಮಾಡಿಕೊಂಡೆ ಅಂತಾದರೆ, ಈ ಪಂಕ್ತಿಗೆ ಕನ್ನಡ ಅನುವಾದ ಮಾಡಿಕೊಂಡೆ, ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಕೊಂಡೆ ಅಂದರೆ ಏನಾಯಿತು? ಇನ್ನೊಂದು ಪದವನ್ನು ಬಳಸಿ ಆ ವಿಷಯವನ್ನು ಮತ್ತೆ ಬುದ್ಧಿಗೆ ತಂದ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟೆ ಅಂತ ಅಷ್ಟೇ ಅರ್ಥ ಆಗುತ್ತೆ. ಆದರೆ ನಿಜವಾದ ಅರ್ಥ ಅಂದರೆ ಏನು ಅಂತ ಕೇಳಿದರೆ ಋತಸ್ವರೂಪನು ಸತ್ಯಸ್ವರೂಪನಾದಂಥ ಆ ಪರಮಾತ್ಮ ಯಾರಿದಾನೋ ಅವನು ನನಗೆ ಹೃದಯದಲ್ಲಿ ಬೆಳಗುವಂತೆ ಆಗಬೇಕು, ಅವನನ್ನು ನಾನು ನೋಡುವಂತೆ ಆಗಬೇಕು. ಹಾಗೆ ನೋಡಿದ್ರೆ ಆಗ ವೇದದ ಅರ್ಥಜ್ಞಾನ ಬಂತು ಅಂತ ಕರಿಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲೇ ಒಂದು ಮಾತು ಪ್ರಸಿದ್ಧವಾಗಿ ಬಂದಿದೆ. ನ ವೇದಂ ವೇದಮಿತ್ಯಾಹುಹು ವೇದೇ ವೇದೋ ನ ವಿದ್ಯತೆ ಪರಾತ್ಮ ವೇದ್ಯತೆ ಏನ ಸ ವೇದೋ ವೇದ ಉಚ್ಯತೆ. ನ ವೇದಂ ವೇದಮಿತ್ಯಾಹುಹು, ವೇದವನ್ನು ವೇದಾಂತ ಕರೆಯೋಲ್ಲ ಅಂತ. ವೇದವನ್ನು ವೇದಾಂತ ಕರೆಯೋಲ್ಲ ಅಂದ್ರೇನು? ನಾವು ಯಾವುದೋ ವಾಕ್ಯಗಳನ್ನು ಕಂಠಸ್ಥ ಮಾಡ್ಕೊಂಡಿದ್ದೀವಿ, ಸುಸ್ವರವಾಗಿ ತಪ್ಪಿಲ್ಲದೆ ಇರುವಂತೆ ಅದನ್ನು ಪಠನ ಮಾಡ್ತೀವಿ ಅಂತ ಅಷ್ಟೇ ಇಟ್ಕೊಂಡು ಆ ಅರ್ಥಜ್ಞಾನದ ಕಡೆಗೆ ಹೋಗಿಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ, ಹಾಗಿರುವಂತಹ ಶಬ್ದಸ್ತೋಮ ಶಬ್ದ ಸಮೂಹ ಏನಿದೆಯೋ ಅದನ್ನು ಅಲ್ಲಪ್ಪ ವೇದ ಅಂತ ಹೇಳ್ತಾ ಇರೋದು. ವೇದೇ ವೇದೋ ನ ವಿದ್ಯತೆ. ಹಾಗಿರುವ ಹೊರಕವಚವಾದ ಶಬ್ದರಾಶಿಯಲ್ಲಿ ವೇದ ಇಲ್ಲ, ಅದನ್ನೆಲ್ಲ ವೇದ ಅಂತ ನಾವು ಹೇಳ್ತಾ ಇರೋದು. ಮತ್ತು ಯಾವುದನ್ನು ವೇದ ಅಂತ ಕರಿತಾ ಇರೋದು ಅಂತ ಕೇಳಿದರೆ ಪರಾತ್ಮ ವೇದ್ಯತೆ ಏನ, ಯಾವುದನ್ನು ಉಚ್ಚರಿಸುವುದರ ಮೂಲಕವಾಗಿ ಪರಾತ್ಮ ಪರಮಪುರುಷ ಲಭಿಸುತ್ತಾನೆಯೋ ಸವೇದ ವೇದ ಉಚ್ಯತೆ, ಆ ವೇದವೇ ನಿಜವಾದ ವೇದ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂದರೆ ವೇದವನ್ನು ಅನುಸಂಧಾನ ಮಾಡ್ಕೋತ ಹೋದಾಗ ವೇದಾರ್ಥ ಒಂದೊಂದೂ ಬುದ್ಧಿಗೆ ಭಾಸವಾಗ್ತಾ, ಅಂದರೆ ಅನುಭವಕ್ಕೆ ಬರ್ತಾ ತುಟ್ಟ ತುದಿಯಲ್ಲಿ ಆ ಪರಬ್ರಹ್ಮವನ್ನು ಕುರಿತು ಯಾವ ವೇದ ಪಂಕ್ತಿ ಸತ್ಯವನ್ನು ಸಾರ್ತಾ ಇದೆಯೋ ಆ ಪಂಕ್ತಿಯನ್ನು ಅನುಸಂಧಾನ ಮಾಡುವಾಗ ಆ ಬ್ರಹ್ಮಾನುಭವದ ಕಡೆಗೆ ಸಾಗುವಂತೆ ಯಾರಿಗಾಗುತ್ತೋ ಅವನು ನಿಜವಾದ ವೇದಜ್ಞ.
ಹಾಗೆ ಕರ್ಕೊಂಡೋಗಿ ತಲುಪಿಸುವಂತಹ ಶಬ್ದ ರಾಶಿ ಯಾವುದಿದೆಯೋ ಅದೇ ನಿಜವಾದ ವೇದ ಎಂಬುದಾಗಿ ಕರೆದರು. ಹಾಗಿರೋದ್ರಿಂದ ವೇದ ಅಂತಂದಾಗ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಹಾಗೆ ಮನಸ್ಸು ಬುದ್ಧಿ ವೇದಾರ್ಥವನ್ನು ಭಾವಿಸೋದಕ್ಕೆ ಸಂಸ್ಕಾರಗಳಿದೆಯೇ ಮೈನಲ್ಲಿ, ಮೈ ಹಾಗೆ ಭಾವಿಸೋದಕ್ಕೆ ಬಿಟ್ಕೊಡತ್ತೆ, ಇವೆಲ್ಲ ವಿಷಯಗಳು ಜೊತೆಗೆ ಸೇರಿಕೊಂಡಿದೆ. ಈ ಥರದ ವೇದಾಭ್ಯಾಸ ಉಳಿದಿದ್ದರೆ ಅದೊಂದು ಅದ್ಭುತ. ಅದು ಭೌತಿಕ, ದೈವಿಕ, ಆಧ್ಯಾತ್ಮಿಕ ಕ್ಷೇತ್ರದ ಸಕಲ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ತಾ ನೆಮ್ಮದಿಯ ತಾಣಕ್ಕೆ ಹೋಗಿ ತಲುಪೋದಕ್ಕೆ ದೊಡ್ಡ ಸಾಧನ. ಅಂತಹ ವೇದ ಸಹಸ್ರ ವರ್ಷಗಳಿಂದಲೂ ಕೂಡ ಪರಂಪರೆಯಲ್ಲಿ ಬೆಳೆದು ಬರ್ತಾ ಬಂದಿದೆ. ಆದರೆ ಆ ವೇದಾರ್ಥಾನುಸಂಧಾನಕ್ಕಾಗಿ ಇರಬೇಕಾಗಿರುವಂತಹ ಅನೇಕ ನೀತಿ ನಿಬಂಧನೆಗಳು ಸಡಿಲವಾಗಿ ಎಷ್ಟೋ ಸಂದರ್ಭದಲ್ಲಿ ಕೇವಲ ಆ ಪಂಕ್ತಿಗಳನ್ನು ರಟನೆ ಮಾಡುವಂಥದ್ರಲ್ಲಿ ಮುಕ್ತಾಯ ಆಗಿಬಿಟ್ಟಿದೆ. ಅದನ್ನು ತೆಗೆದುಕೊಳ್ಳೋದಲ್ಲಪ್ಪ, ನೇರವಾಗಿ ಆ ಪರಬ್ರಹ್ಮ ಏನು ವೇದದಿಂದ ಹೇಳಲ್ಪಡ್ತಾ ಇದೆಯೋ ಅದನ್ನು ಮುಟ್ಟಬೇಕು, ಅದನ್ನು ಅನುಭವಕ್ಕೆ ತಂದ್ಕೋಬೇಕು. ಹಾಗಾದರೆ ಅವನು ವೇದವಿತ್ ಎಂಬುದಾಗಿ ಕರೆಯಲ್ಪಡಬೇಕು. ಆ ಅರ್ಥದಲ್ಲಿ ಪ್ರಸ್ತುತದಲ್ಲಿ ವೇದವಿದರು ಯಾವ ಅಕ್ಷರ ರೂಪವಾದ ತತ್ವವನ್ನು ಹೇಳ್ತಾ ಇದ್ದಾರೋ ಆ ಬಗ್ಗೆ ನೀನು ತಿಳಿಸ್ಕೊಡ್ತೀನಿ ಅಂತ ಹೇಳುವಾಗ ವೇದವಿದರಿಗೆ ಆ ಅನುಭವ ಇರಬೇಕಾದದ್ದು ಎಂಬುದನ್ನು ಜ್ಞಾಪಿಸುತ್ತೆ. ಅದನ್ನೇ ಮುಂದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರಭು ಸಹ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಯಾರು ವೇದವಿತ್? ವೇದವಿತ್ ಅಂದರೆ ವೇದವನ್ನು ತಿಳಿದವನು ಯಾರು ಅಂತ ಕೇಳಿದರೆ ಅದಕ್ಕೆ ಕೃಷ್ಣ ಪ್ರಭುವಿನ ನೇರವಾದ ಒಂದು ಉತ್ತರ ಹೀಗಿದೆ. ಒಂದು ಸಂಸಾರ ವೃಕ್ಷ ಇದೆ. ಆ ಸಂಸಾರ ವೃಕ್ಷಕ್ಕೆ ಊರ್ಧ್ವದಲ್ಲಿ ಬೇರಿದೆ. ಲೋಕದಲ್ಲಿರೋ ವೃಕ್ಷಗಳಿಗೆಲ್ಲ ಕೆಳಗಡೆಗೆ ಬೇರಿರುತ್ತೆ, ಮೇಲ್ಗಡೆಗೆ ಶಾಖೆ ಇರುತ್ತೆ. ಇಲ್ಲೊಂದು ಸಂಸಾರ ಮಹೀರುಹ ಇದೆ. ಮಹೀರುಹ ಅಂದರೆ ವೃಕ್ಷ. ಈ ಜಗತ್ತೆಂಬ ಒಂದು ವೃಕ್ಷವಿದೆ. ಈ ಜಗತ್ತೆಂಬ ವೃಕ್ಷಕ್ಕೆ ಬೇರು ಮೇಲಿದೆ, ಕೆಳಗಡೆಗೆ ಶಾಖೆ ಉಪಶಾಖೆಗಳೆಲ್ಲ ಇದೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದೊಂದು ಅವ್ಯಯ ಅಂದರೆ ಎಂದೆಂದೂ ಇರುವಂಥ ಅಶ್ವತ್ಥ ವೃಕ್ಷ ಅಂತ ತೆಗೆದುಕೊಳ್ಳಿ. ಈ ಸಂಸಾರವೆಂಬುದು ಅನಾದಿಯಾಗಿ ಬಂದಿದೆ. ಅದು ಆದ್ದರಿಂದ ಒಂದೇ ಕ್ಷಣಕ್ಕೆ ಸಂಸಾರ ನಾಶ ಆಗಲ್ಲ. ಅವನವನು ಪ್ರಯತ್ನಪಟ್ಟು ಈ ಸಂಸಾರವನ್ನು ದಾಟ್ಕೊಂಡು ಹಿಂದಕ್ಕೆ ಹೊರಟು ಹೋಗ್ಬೋದು. ಅದು ಸಂಸಾರ ಮಾತ್ರ ನಿರಂತರವಾಗಿ ಹೋಗ್ತಾ ಇರುತ್ತೆ ಅನ್ನೋ ನಿರ್ಧದಲ್ಲಿ ಇದೊಂದು ಸಂಸಾರವೆಂಬುದು ಅಶ್ವತ್ಥ ವೃಕ್ಷ. ಛಂದಾಂಸಿ ಯಸ್ಯ ಪರ್ಣಾನಿ. ಈ ಅಶ್ವತ್ಥ ವೃಕ್ಷದಲ್ಲಿ ಛಂದಸ್ಸು ಅಂದರೆ ವೇದಗಳೆಲ್ಲ ಪರ್ಣಗಳಿದ್ದ ಹಾಗೆ, ಎಲೆಗಳಿದ್ದ ಹಾಗೆ ಅಂತ. ಹೊರಕವಚದಲ್ಲಿ ನಮಗೆ ಗೋಚರವಾಗುವಂತಹ ಒಂದು ಭಾಷೆ, ಅದು ಪತ್ರ ಇದ್ದ ಹಾಗೆ. ಯಸ್ತಂ ವೇದ. ಹೀಗಿರುವಂತಹ ಈ ಅಶ್ವತ್ಥ ವೃಕ್ಷವನ್ನು ಯಾರು ಪೂರ್ಣವಾಗಿ ಅರ್ಥ ಮಾಡ್ಕೋತಾನೋ ಸ ವೇದವಿತ್, ಅವನೇ ವೇದವಿತ್ತಾಗ್ತಾನೆ ಅಂತ. ಅಂದರೆ ಹೊರಗಡೆ ಇರುವ ಶಬ್ದವನ್ನೂ ಅವನು ಅರ್ಥ ಮಾಡ್ಕೋಬೇಕು, ವೇದವನ್ನು ಕಂಠಸ್ಥ ಮಾಡ್ಕೋಬೇಕು, ಹೃದಯಸ್ಥ ಮಾಡ್ಕೋಬೇಕು. ಆ ವೇದ ಯಾವ ವೃಕ್ಷದ ಎಲೆಯ ರೂಪದಲ್ಲಿದೆಯೋ ಆ ಮಹಾವೃಕ್ಷವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆ ವೃಕ್ಷದ ಮೂಲದಲ್ಲಿ ಪರತತ್ವ ಬೆಳಗ್ತಾ ಇದೆ, ಅದನ್ನೂ ಬುದ್ಧಿಗೆ ತಂದ್ಕೋಬೇಕು. ಹಾಗಾದಾಗ ಅವನು ವೇದವಿತ್ ಎಂಬುದಾಗಿ ಆಗ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಯತಿಗಳು ವೀತರಾಗರಾಗಿ ಯಾವ ತತ್ವವನ್ನು ತಲುಪುತ್ತಾರೋ ಆ ತತ್ವವನ್ನು ಕುರಿತು ನಿನಗೆ ಸಂಕ್ಷೇಪವಾಗಿ ತಿಳಿಸ್ತೇನೆ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಯತಿಗಳು ಅಂದರೆ ಪ್ರಯತ್ನಶೀಲರು ಅಂತ, ಯತ್ನ ಮಾಡುವವರು, ಪ್ರಯತ್ನವನ್ನು ಮಾಡ್ತಾ ಇರೋರು ಅಂತ. ಅಂದರೆ ಬ್ರಹ್ಮಚರ್ಯಾಶ್ರಮದಲ್ಲೂ ಪ್ರಯತ್ನ ಇದೆ, ಗೃಹಸ್ಥಾಶ್ರಮದಲ್ಲೂ ಪ್ರಯತ್ನ ಇರಬೇಕು. ಆದರೆ ಇನ್ನೊಂದು ಸನ್ಯಾಸಾಶ್ರಮ ಅಂತೇನಿದೆ, ಅದರಲ್ಲಿ ಬೇರೆ ಎಲ್ಲವನ್ನೂ ಬಿಟ್ಟು ಇದು ಒಂದೇ ಪ್ರಯತ್ನವನ್ನು ಮಾಡುವಂಥದ್ದಾದ್ದರಿಂದ ಅಂತಹ ಪ್ರಯತ್ನದಲ್ಲಿ ತೊಡಗಿರುವವರಿಗೆ ಯತಿಗಳು ಎಂಬುದಾಗಿ ಕರೀತಾರೆ.
ಬೇರೆ ಆಶ್ರಮದಲ್ಲಿ ಬೇರೆ ಜೀವನದ ವ್ಯವಹಾರಗಳೆಲ್ಲ ಇದೆ, ಅದರ ಮಧ್ಯದಲ್ಲಿ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಸನ್ಯಾಸಾಶ್ರಮದಲ್ಲಿ ಹಾಗಿಲ್ಲ. ತತ್ವ ಸಾಕ್ಷಾತ್ಕಾರಕ್ಕೆ ಏನು ಬೇಕೋ ಅದೊಂದೇ ಪ್ರಯತ್ನ. ಆದ್ದರಿಂದ ಹಾಗೆ ಪ್ರಯತ್ನಶೀಲರಾಗಿರುವಂಥ ವ್ಯಕ್ತಿಗಳನ್ನು ಯತಿಗಳು ಎಂಬುದಾಗಿ ಕರೀತಾರೆ. ಅವರು ವೀತರಾಗರು. ರಾಗ ಅಂದರೆ ಅಂಟು, ವೀತ ಅಂದರೆ ಕಳೆದು ಹೋಗಿರುವ ಅಂಟುಳ್ಳವರು. ಅವರಿಗೆ ಪ್ರಾಪಂಚಿಕ ಅಂಟಿಲ್ಲ. ಎಲ್ಲವನ್ನೂ ತೊರೆದು ಅವರು ಸಾಧನೆಗೆ ಕುಳಿತುಕೊಂಡವರು. ಅಂಥವರು ಯಾವುದನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ ಆ ಬಗ್ಗೆ ನಿಂಗೆ ತಿಳಿಸ್ಕೊಡ್ತೀನಪ್ಪ. ಹಾಗೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಇನ್ನು ಬ್ರಹ್ಮಚರ್ಯಾಶ್ರಮ ಅಂತ ಒಂದು ಆಶ್ರಮ ಇದೆ. ಆ ಬ್ರಹ್ಮಚರ್ಯಾಶ್ರಮ ಯಾತಕ್ಕೋಸ್ಕರ ಇರೋದು ಅಂತ ಕೇಳಿದ್ರೆ, ಬ್ರಹ್ಮಣೇ ವೇದಾರ್ಥಂ ಚರ್ಯಂ ಬ್ರಹ್ಮಚರ್ಯಂ ಅಂತ ಹೀಗೆ ಪರಿಚಯ ಕೊಡೋದುಂಟು. ವೇದವನ್ನು ಜಿತಗೊಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಜೀವನದ ನಡವಳಿಕೆಗಳನ್ನು ಯಾರು ಇಟ್ಕೊಂಡಿದ್ದಾನೋ ಅವನು ಬ್ರಹ್ಮಚಾರಿ. ಆ ನಡವಳಿಕೆಗಳಿಗೆ ಬ್ರಹ್ಮಚರ್ಯ ಎಂಬುದಾಗಿ ಹೆಸರು ಅಂತ. ವೇದವನ್ನು ಜಿತಗೊಳಿಸ್ಕೊಳ್ಳೋದು ಅಂದರೆ ಅರ್ಥ ಏನು ಅಂದರೆ, ಪಂಕ್ತಿಯನ್ನು ಹೃದಯಸ್ಥವಾಗಿ ಕಂಠಸ್ಥವಾಗಿ ಮಾಡಿಕೊಳ್ಳೋದು, ವೇದ ಅರ್ಥವನ್ನು ಬುದ್ಧಿಸ್ಥವಾಗಿ ಮಾಡಿಕೊಳ್ಳೋದು, ಅನಂತರ ಅನುಭವಕ್ಕೆ ಅದನ್ನು ತಂದುಕೊಳ್ಳೋದು. ಅದೇ ನನ್ನ ಜೀವನದ ಲಕ್ಷ್ಯ ಅಂತ ನಿರಂತರವಾಗಿ ತೊಡಗಿರುವ ಒಂದು ಅವಸ್ಥೆ, ಅದು ಬ್ರಹ್ಮಚರ್ಯ ಎಂಬುದಾಗಿ ಕರೆಯಲ್ಪಡುತ್ತೆ. ಆ ಬ್ರಹ್ಮಚರ್ಯ ಆಶ್ರಮ ಯಾತಕ್ಕೋಸ್ಕರ ಇದೆಯೋ, ಬ್ರಹ್ಮಚಾರಿಗಳು ಅದನ್ನು ಯಾತಕ್ಕೋಸ್ಕರವಾಗಿ ದೀರ್ಘಕಾಲ ಹಾಗೆ ಆಚರಣೆ ಮಾಡ್ತಾರೋ ಅಂತಹ ಆ ಬ್ರಹ್ಮವನ್ನು ಕುರಿತು, ಪರತತ್ವವನ್ನು ಕುರಿತು ನಿನಗೆ ಸಂಗ್ರಹೇಣ ಪ್ರವಕ್ಷೆ, ಸಂಗ್ರಹವಾಗಿ ತಿಳಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾತಿನಲ್ಲಿ ಧ್ವನಿತವಾಗುವ ಅರ್ಥ ಬ್ರಹ್ಮಚರ್ಯಾಶ್ರಮದ ಗುರಿಯೂ ಅದೇ. ಅದೇ ರೀತಿಯಲ್ಲಿ ವೇದವಿತ್ತು ಮುಂದೆ ಬ್ರಹ್ಮಚಾರಿ ಆಶ್ರಮವನ್ನು ದಾಟಿದ ನಂತರದಲ್ಲಿ ಗೃಹಸ್ಥಾಶ್ರಮದಲ್ಲಿ ನಿರಂತರವಾಗಿ ಅಧ್ಯಯನ ಅಧ್ಯಾಪನ ಮಾಡ್ಕೋತಾ ಜೀವನವನ್ನು ಸಾಗಿಸ್ತಾ ಇರ್ತಾನಲ್ಲ, ಅದರ ಉದ್ದೇಶವು ಆ ತತ್ವ ಸಾಕ್ಷಾತ್ಕಾರವೇ. ಇನ್ನು ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ, ಆ ಎರಡು ಆಶ್ರಮಗಳು ಕೂಡ ನಿರಂತರವಾಗಿ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡುವ ಆಶ್ರಮಗಳೇನೆ. ಅದರಿಂದ ಬಾಲ್ಯದಲ್ಲೂ ಯೌವನದಲ್ಲೂ ವೃದ್ಧಾಪ್ಯದಲ್ಲೂ ನಿರಂತರವಾಗಿ ಶ್ರಮಿಸ್ತಾ ಹೋಗಿ ತುಟ್ಟ ತುದಿಯಲ್ಲಿ ಆ ಬ್ರಹ್ಮವನ್ನು, ಪರತತ್ವವನ್ನು ಪಡಿಬೇಕು ಎಂಬ ಒಂದು ಸಂದೇಶ ಒಳಗಡೆ ಇದೆ. ಆ ಬಗ್ಗೆ ಮುಂದೂ ಸಹ ಶ್ರೀಕೃಷ್ಣ ಪ್ರಭು ಇನ್ನೂ ಹೆಚ್ಚಿನ ಒಂದು ಅಭ್ಯಾಸದ ಕ್ರಮವನ್ನೂ ಕೂಡ ನಿರೂಪಣೆ ಮಾಡ್ತಾ ಇದ್ದಾನೆ. ಆ ವಿಷಯಗಳನ್ನು ಮುಂದಿನ ಶ್ಲೋಕಗಳಲ್ಲಿ ಭಾವಿಸೋಣ ಎಂಬುದಾಗಿ ನೆನಪಿಸ್ಕೊಳ್ತಾ ಈ 4 ಮಾತುಗಳನ್ನು ಆ ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ
ಜಗದೋದ್ಧಾರನ ಆಡಿಸಿದಳೆ ಶೋದೆ ಆಡಿಸಿದಳೋ ಮಗನ ಕೃಷ್ಣನ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯೂತ ಜಗದ ಉದ್ಧಾರನ ಮಗನೆಂದು ತಿಳಿಯೂತ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಯಶೋದೆ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ವಿಠಲ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಆಡಿಸಿದಳೋ ಮಗನ ಕೃಷ್ಣನ ಯಶೋದೆ ಯಶೋದೆ ಆಡಿಸಿದಳು ಮಗನ ಕೃಷ್ಣನ
ಯಶೋದೆ ಯಶೋದೆ ಯಶೋದೆ